ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಆ ಮಗು ಹುಟ್ಟಿದಾಗ್ಲಿಂದಾನೇ ಆ ಮಗು ಮೇಲೆ ಅದೇನೋ ಗೊತ್ತಿಲ್ಲ. ಆ ಮಗುವಿನ ಅಕ್ಕನಿಗೆ ತುಂಬಾನೇ ಪ್ರೀತಿ. ಆ ಮಗು ಹತ್ರ ಏನೋ ಒಂದು ಶಕ್ತಿ ಇದೆ. ಆ ಮಗುವಿನಲ್ಲಿರ್ತಕ್ಕಂತಹ ಆ ಶಕ್ತಿಯನ್ನ ಹೊರಗೆ ತರಬೇಕು. ಅದು ನನ್ನ ಕರ್ತವ್ಯ. ಹೇಗಾದ್ರೂ ಮಾಡಿ ಈ ಮಗುವನ್ನ ಅಂದ್ರೆ ಈ ಮಗುವಿನಲ್ಲಿರ್ತಕ್ಕಂತಹ ಆ ಶಕ್ತಿಯನ್ನ ಹೊರಗೆ ತರಬೇಕು ಅಂತ ಆ ಮಗುವಿನ ಬಗ್ಗೆ ಏನೇನೆಲ್ಲ ಕನಸುಗಳನ್ನ ಕಾಣ್ತಾರೆ. ತುಂಬಾನೇ ಕನಸುಗಳನ್ನ ಇಟ್ಕೊಂಡಿರ್ತಾರೆ ಆ ಮಗುವಿನ ಅಕ್ಕ. ಆ ಮಗುವಿನ ಅಕ್ಕ ಎಷ್ಟು ಪ್ರೀತಿ ಇಟ್ಕೊಂಡಿರ್ತಾರೆ ಅಂತಂದ್ರೆ ಆ ಮಗುವಿನ ಮೇಲೆ, ಆ ಮಗು ನಿದ್ದೆ ಮಾಡ್ತಾ ಇದ್ರೆ ಆ ಮಗುವಿನ ಪಕ್ಕದಲ್ಲಿ ಮಲ್ಕೊಂಡು ಆ ಮಗುವನ್ನೇ ನೋಡ್ತಾ ಇರೋದು, ಆ ಮಗುವಿನ ಮುಖವನ್ನೇ ನೋಡ್ತಾ ಇರೋದು. ಆ ಮಗು ನಿದ್ದೆ ಮಾಡ್ತಾ ಇದೆಯಾ ಅಂದ್ರೆ ಈ ರೀತಿ ತುಂಬಾನೇ ಪ್ರೀತಿ ಇಟ್ಟಿರ್ತಾರೆ ಆ ಮಗುವಿನ ಮೇಲೆ. ಆ ಮಗುವಿನ ಅಕ್ಕ ಯಾರು, ಆ ಮಗು ಯಾರು ಅಂತ ಕೇಳ್ತೀರಾ? ಬೇರೆ ಯಾರು ಅಲ್ಲ ಸ್ನೇಹಿತರೆ. ಇಡೀ ಜಗತ್ತು ಇವತ್ತು, ಇಡೀ ಜಗತ್ತಿನಲ್ಲಿರ್ತಕ್ಕಂತಹ ವಿಜ್ಞಾನಿಗಳಿಗೆಲ್ಲ ಯಕ್ಷ ಪ್ರಶ್ನೆಯಾಗಿ ನಿಗೂಢ ಪ್ರಶ್ನೆಗಳು, ಎಷ್ಟೋ ಪ್ರಶ್ನೆಗಳು ಕೇಳುವಂಥ ರೀತಿಯಲ್ಲಿ 6 ಸತಿ ಅರ್ಥ್‌ಕ್ವೇಕ್ಸ್ ಭೂಕಂಪ ಆದ್ರೂ ಕೂಡ ಯಾವುದಕ್ಕೂ ಜಗ್ಗದೆ ಗಂಭೀರವಾಗಿ ನಿಂತ್ಕೊಂಡಿರ್ತಕ್ಕಂತಹ ತಂಜಾವೂರು ಬೃಹದೀಶ್ವರ ದೇವಸ್ಥಾನವನ್ನು ನಿರ್ಮಾಣ ಮಾಡಿದಂತಹ ದ ಗ್ರೇಟ್ ರಾಜರಾಜ ಚೋಳ ಅವರೇ ಆ ಮಗು. ಆ ಮಗುವಿನ ಅಕ್ಕ ಯಾರು ಅಂತ ಕೇಳ್ತೀರಾ? ಅವ್ರು ಬೇರೆ ಯಾರು ಅಲ್ಲ ಸ್ನೇಹಿತರೆ. ದ ಗ್ರೇಟ್ ರಾಜರಾಜ ಚೋಳ ಅವರು ಇವತ್ತು ಈ ಮಟ್ಟಕ್ಕೆ ಇತಿಹಾಸದ ಪುಟಗಳಲ್ಲಿ ದಾಖಲೆಯಾಗಿದ್ದಾರೆ. ಮತ್ತೆ ರಾಜರಾಜ ಚೋಳ ಅವ್ರ ಬಗ್ಗೆ ಇವತ್ತಿಗೂ ಕೂಡ ಎಷ್ಟೋ ಜನ ಅಂದ್ರೆ ಇವತ್ತಿಗೂ ಕೂಡ ತುಂಬಾನೇ ಟ್ರೆಂಡಿಂಗ್ ಅಲ್ಲಿ ಇದ್ದಾರೆ. ಇವತ್ತಿಗೂ ಕೂಡ ಅವ್ರ ಬಗ್ಗೆ ಅಂದ್ರೆ ಅವ್ರ ಬಗ್ಗೆ ಇಷ್ಟು ವಿಷಯಗಳು ಇವತ್ತಿಗೂ ಕೂಡ ಚರ್ಚೆಯಲ್ಲಿ ಇದೆ ಅಂತಂದ್ರೆ ಅದಕ್ಕೆ ಮುಖ್ಯ ಕಾರಣನೇ ಅವರ ಅಕ್ಕ ಕುಂದವೈ ದೇವಿಯವರು ಅಂತಾನೆ ಹೇಳಬೇಕು ಸ್ನೇಹಿತರೆ. ಬಿಕಾಸ್ ಅವರ ಅಕ್ಕ ಕುಂದವೈ ದೇವಿಯವ್ರಿಗೆ ಅಷ್ಟು ಬುದ್ಧಿ ಅಂದ್ರೆ ಅವರು ನೋಡೋದಕ್ಕೂ ಸುಂದರವಾಗಿರ್ತಾರೆ. ಮತ್ತೆ ಅವರ ಒಂದು ಅರಿವು ಅಂದ್ರೆ ಅವರ ಬುದ್ಧಿ ಅಂದ್ರೆ ಅವರ ಬುದ್ಧಿಯಲ್ಲೂ ಕೂಡ ಅವರು ಸುಂದರವಾಗಿರ್ತಾರೆ ಅಂತಾನೆ ಹೇಳಬೇಕು ಸ್ನೇಹಿತರೆ. ಅಷ್ಟು ಬುದ್ಧಿ, ಅಷ್ಟು ಬುದ್ಧಿವಂತಿಕೆ. ಅಂದ್ರೆ ಒಬ್ರ ಹತ್ರ ಹೇಗೆ ಮಾತಾಡಬೇಕು ಅಂದ್ರೆ ವಿನಯ ವಿವೇಕ ಅಂತ ಹೇಳ್ತಾರಲ್ಲ, ಸೊ ಹಾಗೆ ಒಬ್ರ ಹತ್ರ ಹೇಗೆ ಮಾತಾಡಬೇಕು. ಮತ್ತೆ ಈ ಕ್ಯಾರೆಕ್ಟರ್ ಅಂದ್ರೆ ರಾಜರಾಜ ಚೋಳ ಅವರ ಒಂದು ಕ್ಯಾರೆಕ್ಟರ್ ಏನಿದೆ ಅದ್ರ ಬಗ್ಗೆ ಅಂದ್ರೆ ಅವರ ಒಂದು ಜೀವನವನ್ನ ಅಂದ್ರೆ ಅವರ ಜೀವನದ ಶಿಲ್ಪಿನೇ ನಮ್ಮ ಕುಂದವೈ ದೇವಿಯವರು ಅಂತಾನೆ ಹೇಳಬೇಕು ಸ್ನೇಹಿತರೆ. ಬಿಕಾಸ್ ನಮ್ಮ ಕುಂದವೈ ದೇವಿಯವರು ರಾಜರಾಜ ಚೋಳ ಅವ್ರಿಗೆ ಅಷ್ಟು ಸಜೆಷನ್ಸು, ಅಷ್ಟು ಸಲಹೆಗಳು ಕೊಟ್ಟಿರಲಿಲ್ಲ ಅಂತಿದ್ದಿದ್ರೆ ಇವತ್ತು ರಾಜರಾಜ ಚೋಳ ಅವರು ಇಷ್ಟೆಲ್ಲ ಸಾಧನೆಗಳು ಮಾಡೋದಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಬರೀ ರಾಜರಾಜ ಚೋಳ ಅವರು ಮಾತ್ರ ಅಲ್ಲ, ಅವರ ಮಗ ರಾಜೇಂದ್ರ ಚೋಳ ಅವರ ಸಾಧನೆಗಳಿಗೂ, ಅವರ ಸಾಧನೆಗಳ ಹಿಂದೆನೂ ನಮ್ಮ ಕುಂದವೈ ದೇವಿಯವರ ಅಂದ್ರೆ ಅವರ ಒಂದು ಮ್ಯಾಜಿಕ್ ಇದೆ ಅಂತಾನೆ ಹೇಳಬೇಕು ಸ್ನೇಹಿತರೆ. ಬಿಕಾಸ್ ರಾಜರಾಜ ಚೋಳ ಅವರು ಮತ್ತೆ ರಾಜರಾಜ ಚೋಳ ಅವರ ಮಗ ರಾಜೇಂದ್ರ ಚೋಳ ಅವರ ಹಿಂದೆ ಈ ಒಂದು ಶಕ್ತಿ ಇದೆ ಅಂತಾನೆ ಹೇಳಬೇಕು. ಆ ಶಕ್ತಿ ಬೇರೆ ಯಾವುದೂ ಅಲ್ಲ, ನಮ್ಮ ಕುಂದವೈ ದೇವಿಯವರು ಸ್ನೇಹಿತರೆ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ದ ಗ್ರೇಟ್ ಫೀಮೇಲ್ ಸೂಪರ್ ಹೀರೋ, ನಿಮ್ಮೆಲ್ಲರ ಹೆಮ್ಮೆ ನಮ್ಮ ಕುಂದವೈ ಅಮ್ಮ ಅವರ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳು, ರೋಮಾಂಚನವಾಗುವಂತಹ ಮಾಹಿತಿಗಳ ಬಗ್ಗೆ ಈ ಒಂದು ಕಾರ್ಯಕ್ರಮದ ಮುಖಾಂತರ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ ಬನ್ನಿ ಸ್ನೇಹಿತರೆ. ನಮ್ಮ ಕುಂದವೈ ದೇವಿಯವರು ಅವರ ಒಂದು ಮನಸ್ಥಿತಿ, ಅವರ ಒಂದು ಮೈಂಡ್ ಸೆಟ್ ಯಾವ ರೀತಿ ಇರುತ್ತಪ್ಪ ಅಂತಂದ್ರೆ ಪೊನ್ನಿಯಿನ್ ಸೆಲ್ವನ್ ಕಥೆಯಲ್ಲೂ ಕೂಡ ನಮ್ಮ ಕಲ್ಕಿ ಕೃಷ್ಣಮೂರ್ತಿ ಅವರು ಇದ್ರ ಬಗ್ಗೆ ಹೇಳಿರ್ತಾರೆ ಸ್ನೇಹಿತರೆ. ಬಿಕಾಸ್ ಪೊನ್ನಿಯಿನ್ ಸೆಲ್ವನ್ ಕಥೆನೇ ಚೋಳ ಸಾಮ್ರಾಜ್ಯದಲ್ಲಿ ನಡೆದಂತಹ ಒಂದಷ್ಟು ನೈಜ ಘಟನೆಗಳನ್ನ ಆಧಾರವಾಗಿಟ್ಕೊಂಡು ಅದಕ್ಕೆ ನಮ್ಮ ಕಲ್ಕಿ ಕೃಷ್ಣಮೂರ್ತಿ ಅವರು ಅವರ ಕಲ್ಪನೆಯನ್ನು ಮಿಶ್ರಣಗೊಳಿಸಿ ಬರೆದಂತಹ ಸಾಗರದಂತಹ 5 ಭಾಗಗಳಲ್ಲಿ ಬರೆದಂತಹ ಮಹಾಕಥೆನೇ ಈ ಪೊನ್ನಿಯಿನ್ ಸೆಲ್ವನ್. ಸೊ ಆಲ್ರೆಡಿ ಕನ್ನಡಿಗರಿಗೂ ಕೂಡ ಈ ಕಥೆ ಬಗ್ಗೆ ಗೊತ್ತಿದೆ. ಅಂದ್ರೆ ಸಾಕಷ್ಟು ಜನ ಈ ಕಥೆಯನ್ನ ನಾನು ಕನ್ನಡಿಗರಿಗೂ ಕೂಡ ತಲುಪಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಏನು ಈ ಸಾಗರದಂತಹ ಕಥೆಯನ್ನ ಸಂಚಿಕೆಗಳ ಮುಖಾಂತರ ಸಿಂಪಲ್ ಆಗಿ ನಾನು ನಿಮಗೆ ಒಬ್ಬ ಸ್ನೇಹಿತ ಇನ್ನೊಬ್ಬ ಸ್ನೇಹಿತನಿಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ಹೇಗಿರುತ್ತೋ ಹಾಗೆ ನಾನು ನಿಮಗೆ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡಿಕೊಟ್ಟಿದ್ದೀನೋ ಆ ಎಲ್ಲ ಸಂಚಿಕೆಗಳನ್ನ ಕನ್ನಡಿಗರಲ್ಲಿ ಎಷ್ಟೋ ಜನ ಕೇಳಿ ತುಂಬಾನೇ ಅದ್ಭುತವಾಗಿದೆ ಅಂತ ಹೇಳಿದ್ದೀರಾ. ಮತ್ತೆ ಎಷ್ಟೋ ಜನ ಡೌಟ್ಸ್ ಇದ್ರೆ ಡೌಟ್ಸ್ ಅನ್ನ ಕೇಳ್ತಾ ಇದ್ದೀರಾ. ಸೊ ಎಲ್ಲ ಕನ್ನಡಿಗರಿಗೂ ಕೂಡ ನನ್ನ ಹೃತ್ಪೂರ್ವಕ ಧನ್ಯವಾದವನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ಇನ್ನೂ ಕಥೆಯನ್ನ ಯಾರಾದ್ರೂ ಕೇಳೋದಕ್ಕೆ ಶುರು ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಇವತ್ತಿಂದಾನೇ ಕಥೆಯನ್ನ ಕೇಳೋದಕ್ಕೆ ಶುರು ಮಾಡಿ ಸ್ನೇಹಿತರೆ. ಬಿಕಾಸ್ ಅದ್ಭುತವಾದಂತಹ ಕಥೆ, ನಿಮ್ಮೆಲ್ಲರ ಹೆಮ್ಮೆ ಅಂತಾನೆ ಹೇಳಬೇಕು. ನಮ್ಮ ಪೂರ್ವಜರ ಇತಿಹಾಸವನ್ನ ಆಧಾರವಾಗಿಟ್ಕೊಂಡು ಬರೆದಂತಹ ಕಥೆ ಆದ್ರಿಂದ ಎಷ್ಟು ಸಾರಿ ಕೇಳಿದ್ರು ಅಂದ್ರೆ ಎಷ್ಟು ಸಾರಿ ಓದಿದ್ರು ಮತ್ತೆ ಎಷ್ಟು ಸಾರಿ ಕೇಳಿದ್ರು ಮತ್ತೆ ಮತ್ತೆ ಓದಬೇಕು ಮತ್ತೆ ಮತ್ತೆ ಕೇಳಬೇಕು ಅನ್ಸೋ ರೀತಿ ಮಾಡುವಂತಹ ಕಥೆ ಪೊನ್ನಿಯಿನ್ ಸೆಲ್ವನ್. ಅಷ್ಟು ಅದ್ಭುತವಾಗಿ ನಮ್ಮ ಕಲ್ಕಿ ಕೃಷ್ಣಮೂರ್ತಿ ಅವರು ಅಷ್ಟು ಸ್ವಾರಸ್ಯವಾಗಿ ಈ ಕಥೆಯನ್ನ ಬರೆದಿರ್ತಾರೆ ಸ್ನೇಹಿತರೆ. ಸೊ ಇಂತಹ ಅದ್ಭುತವಾದಂತಹ ಕಥೆ, ನಮ್ಮ ಪೂರ್ವಜರ ಇತಿಹಾಸವನ್ನ ಆಧಾರವಾಗಿಟ್ಕೊಂಡು ಬರೆದಂತಹ ಕಥೆಯನ್ನ ಕನ್ನಡಿಗರಲ್ಲಿ ಇನ್ನೂ ಯಾರಾದ್ರೂ ಕೇಳೋದಕ್ಕೆ ಶುರು ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಇವತ್ತಿಂದಾನೇ ಕಥೆಯನ್ನ ಕೇಳೋದಕ್ಕೆ ಶುರು ಮಾಡಿ ಸ್ನೇಹಿತರೆ. ಈ ಕಥೆಯ ಅಂದ್ರೆ ಪೊನ್ನಿಯಿನ್ ಸೆಲ್ವನ್ ಕಥೆಯ ಎಲ್ಲ ಸಂಚಿಕೆಗಳ ಪ್ಲೇಲಿಸ್ಟ್ ಲಿಂಕ್ ಅನ್ನ ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಸೊ ಆ ಲಿಂಕ್ ಅನ್ನ ನೀವು ಒತ್ತಿದ್ರೆ ಪೊನ್ನಿಯಿನ್ ಸೆಲ್ವನ್ ಇಂಟ್ರಡಕ್ಷನ್ ವಿಡಿಯೋ ಇಂದ ಶುರು ಆಗುತ್ತೆ. ಸೊ ಇಂಟ್ರಡಕ್ಷನ್ ವಿಡಿಯೋ ಇಂದ ಶುರುವಾಗಿ ನಾರ್ಮಲ್ ಎಪಿಸೋಡ್ಸ್ ಕಂಪ್ಲೀಟ್ ಆಗುತ್ತೆ. ನಾರ್ಮಲ್ ಎಪಿಸೋಡ್ಸ್ ಕಂಪ್ಲೀಟ್ ಆದ ನಂತರ ಅದು ಹಾಗೆ ಪೊನ್ನಿಯಿನ್
ಸೆಲ್ವನ್ ರಿಯಲ್ ಫ್ಯಾಕ್ಟ್ ಸೀರೀಸು, ಪೊನ್ನಿಯಿನ್ ಸೆಲ್ವನ್ ಸ್ಪೆಷಲ್ ಎಪಿಸೋಡ್ ಸೀರೀಸ್ ಅಂತ ಅದು ಕಂಟಿನ್ಯೂ ಆಗುತ್ತೆ ಸ್ನೇಹಿತರೆ. ದಯವಿಟ್ಟು ಅದನ್ನು ನೀವು ಕೇಳಲೇಬೇಕು. ಬಿಕಾಸ್ ಪೊನ್ನಿಯಿನ್ ಸೆಲ್ವನ್ ನಾರ್ಮಲ್ ಎಪಿಸೋಡ್ಸ್ನಲ್ಲಿ ನಾನು ಹೇಳದೇ ಇರ್ತಕ್ಕಂತಹ ಸಾಕಷ್ಟು ವಿಷಯಗಳು ಮತ್ತೆ ಕ್ಲಾರಿಟಿ ಕೊಡದೇ ಇರ್ತಕ್ಕಂತಹ ಸಾಕಷ್ಟು ವಿಷಯಗಳಿಗೆ ಈ ರಿಯಲ್ ಫ್ಯಾಕ್ಟ್ ಸೀರೀಸು ಮತ್ತೆ ಸ್ಪೆಷಲ್ ಎಪಿಸೋಡ್ ಸೀರೀಸ್ ಮುಖಾಂತರ ನಾನು ನಿಮಗೆ ಕ್ಲಾರಿಟಿ ಕೊಟ್ಟಿದ್ದೀನಿ ಸ್ನೇಹಿತರೆ. ಸೊ ಪೊನ್ನಿಯಿನ್ ಸೆಲ್ವನ್ ಕಥೆಯನ್ನು ಇನ್ನೂ ಯಾರಾದರೂ ಕೇಳೋದಕ್ಕೆ ಶುರು ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಇವತ್ತಿನಿಂದನೇ ಕೇಳೋದಕ್ಕೆ ಶುರು ಮಾಡಿ. ಲಿಂಕು ಡಿಸ್ಕ್ರಿಪ್ಷನ್ ಇದೆ ಸ್ನೇಹಿತರೆ. ಸೊ ಈಗ ನಮ್ಮ ಕುಂದವೈ ಅಮ್ಮ ಅವರ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ ಸ್ನೇಹಿತರೆ ಈ ಒಂದು ಕಾರ್ಯಕ್ರಮದ ಮುಖಾಂತರ. ಸ್ನೇಹಿತರೆ, ನಮ್ಮ ಕುಂದವೈ ಪಿರಾಟಿಯಾರ್ ಅವರ ಅಂದ್ರೆ ನಮ್ಮ ಕುಂದವೈ ಅಮ್ಮ ಅವರ ಮೈಂಡ್ ಸೆಟ್ ಯಾವ ರೀತಿ ಇರುತ್ತಪ್ಪ ಅಂತಂದ್ರೆ, ಚೋಳ ಸಾಮ್ರಾಜ್ಯದ ಉತ್ತುಂಗ ಅಂದ್ರೆ ಚೋಳ ಸಾಮ್ರಾಜ್ಯದ ಉತ್ತುಂಗಕ್ಕೋಸ್ಕರ ನಾನು ಸಲಹೆಗಳನ್ನ ಕೊಡ್ತೀನಿ. ಚೋಳ ಸಾಮ್ರಾಜ್ಯ ಬಲಿಷ್ಠವಾಗಿ ನಿಂತ್ಕೋಬೇಕು, ಚೋಳ ಸಾಮ್ರಾಜ್ಯಕ್ಕೋಸ್ಕರ ನಾನು ನನ್ನ ಕೈಲಾದಷ್ಟು ನಾನು ಸೇವೆ ಮಾಡ್ತೀನಿ ಅಂದ್ರೆ ನಾನು ಒಂದಷ್ಟು ಸಲಹೆಗಳನ್ನ ಕೊಡ್ತಾ ಇರ್ತೀನಿ. ಆ ಸಲಹೆಗಳ ಪ್ರಕಾರ ನನ್ನ ಪ್ರೀತಿಯ ತಮ್ಮ ಅರುಳ್ಮೊಳಿವರ್ಮನು ನಡ್ಕೋತಾನೆ. ಮತ್ತೆ ಚೋಳ ಸಾಮ್ರಾಜ್ಯ ಇದೆ ಅಂದ್ರೆ ಅವರ ಮನಸ್ಸಿನಲ್ಲಿ ಯಾವಾಗಲೂ ಕೂಡ ಚೋಳ ಸಾಮ್ರಾಜ್ಯದ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಮತ್ತೆ ನಾನು ಕಡೆ ಉಸಿರಿರೋವರೆಗೂ ನಾನು ಚೋಳ ಸಾಮ್ರಾಜ್ಯದಲ್ಲೇ ಇರ್ತೀನಿ, ನಾನು ಬೇರೆ ಸಾಮ್ರಾಜ್ಯಕ್ಕೆಲ್ಲ ನಾನು ಹೋಗೋದಿಲ್ಲ ಅಂತ ಇದರಲ್ಲಿ ತುಂಬಾನೇ ಸ್ಟ್ರಾಂಗ್ ಆಗಿದ್ರು ಸ್ನೇಹಿತರೆ. ಅಂದ್ರೆ ನೀವು ಯೋಚನೆ ಮಾಡ್ಬೋದು, ಯಾತಕ್ಕೋಸ್ಕರ ಬೇರೆ ಸಾಮ್ರಾಜ್ಯಕ್ಕೆ ಹೋಗ್ಬೇಕು ಅಂತ ಇವ್ರಿಗೆ ಯೋಚನೆ ಬರುತ್ತೆ, ಬೇರೆ ಸಾಮ್ರಾಜ್ಯಕ್ಕೆ ಇವ್ರು ಯಾಕೆ ಹೋಗ್ಬೇಕು ಅಂತ ನೀವು ಯೋಚನೆ ಮಾಡ್ಬೋದು. ಸ್ವಲ್ಪ ಯೋಚನೆ ಮಾಡಿ ಸ್ನೇಹಿತರೆ. ಆಗಿನ ಕಾಲಘಟ್ಟದಲ್ಲಿ ರಾಜರುಗಳಿಗೆ ಹೆಣ್ಣು ಮಕ್ಕಳು ಇರ್ತಾರೆ ಅಂತಂದ್ರೆ ಆ ಹೆಣ್ಣು ಮಕ್ಕಳನ್ನ ಬೇರೆ ಸಾಮ್ರಾಜ್ಯದವರು ಅಂದ್ರೆ ಸಾಮಂತ ಸಾಮ್ರಾಜ್ಯದವರು ಆಗಿರ್ಬೋದು ಅಥವಾ ಬೇರೆ ಸಾಮ್ರಾಜ್ಯದವ್ರಿಗೆ ಕೊಟ್ಟು ಮದುವೆ ಮಾಡ್ತಾ ಇದ್ರು. ಆ ರೀತಿ ಮದುವೆ ಮಾಡೋದ್ರಿಂದ ಈ ಸಾಮ್ರಾಜ್ಯದವರು ಆ ಸಾಮ್ರಾಜ್ಯದವರು ಫ್ರೆಂಡ್ಶಿಪ್ ಅಂದ್ರೆ ಇವ್ರ ನಡುವೆ ಫ್ರೆಂಡ್ಶಿಪ್ ಇರ್ತಾ ಇತ್ತು. ಇವ್ರ ನಡುವೆ ಯಾವುದೇ ಯುದ್ಧಗಳು ಆಗ್ತಾ ಇರಲಿಲ್ಲ. ಸೊ ಯುದ್ಧಗಳನ್ನ ತಡಿಬೇಕು ಮತ್ತೆ ಅಂದ್ರೆ ಆ ಸಾಮ್ರಾಜ್ಯದವ್ರ ಜೊತೆ ಅಂದ್ರೆ ಬೇರೆ ಸಾಮ್ರಾಜ್ಯದವ್ರ ಜೊತೆ ನಾವು ಫ್ರೆಂಡ್ಲಿ ಆಗಿರ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಹೆಣ್ಣು ಮಕ್ಕಳನ್ನ ಅಂದ್ರೆ ರಾಜರುಗಳಿಗೆ ಈ ರೀತಿ ಹೆಣ್ಣು ಮಕ್ಕಳಿದ್ರೆ ಹೆಣ್ಣು ಮಕ್ಕಳನ್ನ ಈ ರೀತಿಯಾಗಿ ಅವರು ಅಡ್ವಾಂಟೇಜ್ ಆಗಿ ತಗೋತಾ ಇದ್ರು. ಸೊ ಇದಕ್ಕೆ ವಿರುದ್ಧವಾಗಿದ್ರು ನಮ್ಮ ಕುಂದವೈ ದೇವಿ ಅವರು ಸ್ನೇಹಿತರೆ. ಯಾಕಂತಂದ್ರೆ ನಮ್ಮ ಕುಂದವೈ ದೇವಿ ಅವರಿಗೆ ಇಷ್ಟನೇ ಇಲ್ಲ, ಅವ್ರಿಗೆ ಚೋಳ ಸಾಮ್ರಾಜ್ಯದಲ್ಲೇ ಇರಬೇಕು, ಚೋಳ ಸಾಮ್ರಾಜ್ಯವನ್ನ ಬಿಟ್ಟು ನಾನು ಎಲ್ಲಿಗೂ ಹೋಗೋದಿಲ್ಲ. ಅದರಲ್ಲೂ ಪೊನ್ನಿಯಿನ್ ಸೆಲ್ವನ್ ಕಥೆಯಲ್ಲಿ ನಮ್ಮ ಕಲ್ಕಿ ಕೃಷ್ಣಮೂರ್ತಿ ಅವರು ಇನ್ನೂ ಅದ್ಭುತವಾಗಿ ಹೇಳಿರ್ತಾರೆ ಅಂತಾನೆ ಹೇಳ್ಬೇಕು ಸ್ನೇಹಿತರೆ. ಯಾವ ರೀತಿ ಹೇಳಿರ್ತಾರೆ ಅಂತಂದ್ರೆ, ಕಾವೇರಿ ನದಿ ನೀರು ಹರಿಯುವಂತಹ ಇಂತಹ ಅದ್ಭುತವಾದಂತಹ ಸಮೃದ್ಧಿಯಾಗಿರ್ತಕ್ಕಂತಹ ಚೋಳ ಸಾಮ್ರಾಜ್ಯವನ್ನು ಬಿಟ್ಟು ನಾನು ಬೇರೆ ಸಾಮ್ರಾಜ್ಯಕ್ಕೆ ಯಾತಕ್ಕೋಸ್ಕರ ಹೋಗಬೇಕು ಅಂತ ಎಲ್ಲ ಬರುತ್ತೆ ಸ್ನೇಹಿತರೆ. ಪೊನ್ನಿಯಿನ್ ಸೆಲ್ವನ್ ಕಥೆಯಲ್ಲಿ ನಮ್ಮ ಕಲ್ಕಿ ಕೃಷ್ಣಮೂರ್ತಿ ಅವರು ಅಷ್ಟು ಅದ್ಭುತವಾಗಿ ಎಕ್ಸ್ಪ್ಲೈನ್ ಮಾಡಿರ್ತಾರೆ. ಸೊ ಇಷ್ಟೆಲ್ಲ ಕನಸುಗಳನ್ನು ಇಟ್ಕೊಂಡಿರ್ತಾರೆ ನಮ್ಮ ಕುಂದವಯ್ಯಮ್ಮ ಅವರು. ಮುಖ್ಯವಾಗಿ ಅವರ ತಮ್ಮ ಅರುಳ್ಮೊಳಿವರ್ಮನ್ ಅವ್ರ ಬಗ್ಗೆ ಅಂದ್ರೆ ಪೊನ್ನಿಯಿನ್ ಸೆಲ್ವನ್ ಅವ್ರ ಬಗ್ಗೆ ತುಂಬಾನೇ, ರಾಜರಾಜ ಚೋಳ ಅವ್ರ ಬಗ್ಗೆ ತುಂಬಾನೇ ಕನಸುಗಳನ್ನು ಇಟ್ಕೊಂಡಿರ್ತಾರೆ. ಸೊ ಹಾಗಾಗಿನೇ ನಮ್ಮ ರಾಜರಾಜ ಚೋಳ ಅವರು ಮತ್ತೆ ಅವರ ಮಗ ರಾಜೇಂದ್ರ ಚೋಳ ಅವರು ಇಷ್ಟೆಲ್ಲ ಸಾಧನೆಗಳನ್ನ ಮಾಡೋದಕ್ಕೆ ಸಾಧ್ಯ ಆಯಿತು. ಮತ್ತೆ ನಮ್ಮ ಕುಂದವೈ ಪಿರಾಟಿಯಾರ್ ಅವರು ಅಂದ್ರೆ ಅವರ ಬಗ್ಗೆ ಇನ್ನೂ ಒಂದು ಅಂದ್ರೆ ಅವರು ಜಸ್ಟ್ ಒಂದು ಚೋಳ ಸಾಮ್ರಾಜ್ಯಕ್ಕೋಸ್ಕರ ಮಾತ್ರ ಅವರು ಸೇವೆ ಸಲ್ಲಿಸಿದ್ರ ಅಂತ ಕೇಳಿದ್ರೆ ಖಂಡಿತ ಇಲ್ಲ ಸ್ನೇಹಿತರೆ. ಚೋಳ ಸಾಮ್ರಾಜ್ಯಕ್ಕೋಸ್ಕರ ಮತ್ತೆ ಚೋಳ ಸಾಮ್ರಾಜ್ಯದಲ್ಲಿ ಇದ್ದಂತಹ ಪ್ರಜೆಗಳಿಗೋಸ್ಕರನೂ ಅವರು ಯಾವತ್ತೂ ಕೂಡ ಚೋಳ ಸಾಮ್ರಾಜ್ಯ ಮತ್ತೆ ಚೋಳ ಸಾಮ್ರಾಜ್ಯದಲ್ಲಿ ಇರ್ತಕ್ಕಂತಹ ಪ್ರಜೆಗಳು ಇವರೆಲ್ಲರೂ ಕೂಡ ಚೆನ್ನಾಗಿರ್ಬೇಕು, ಚೋಳ ಸಾಮ್ರಾಜ್ಯನೂ ಚೆನ್ನಾಗಿರ್ಬೇಕು, ಪ್ರಜೆಗಳು ಚೆನ್ನಾಗಿರ್ಬೇಕು. ಸರಿ, ಪ್ರಜೆಗಳು ಚೆನ್ನಾಗಿರ್ಬೇಕು ಅಂತಂದ್ರೆ ಪ್ರಜೆಗಳಿಗೋಸ್ಕರ ಏನೇನೆಲ್ಲ ಮಾಡಿದ್ದಾರೆ ಒಂದೆರಡು ಎಕ್ಸಾಂಪಲ್ ಕೊಡಪ್ಪ ಅಂತ ನೀವು ನನ್ನ ಹತ್ರ ಕೇಳಿದ್ರೆ ಖಂಡಿತ ಕೊಡ್ತೀನಿ ಸ್ನೇಹಿತರೆ. ನಮ್ಮ ಕುಂದವೈ ಅಮ್ಮ ಅವರು ಪ್ರಜೆಗಳಿಗೋಸ್ಕರ ಫ್ರೀ ಹಾಸ್ಪಿಟಲ್ನ ಓಪನ್ ಮಾಡ್ತಾರೆ. ಅಲ್ಲಿ ಬರ್ತಕ್ಕಂತಹ ಎಲ್ರಿಗೂ ಕೂಡ ಫ್ರೀ ಟ್ರೀಟ್ಮೆಂಟು, ಫ್ರೀ ಹಾಸ್ಪಿಟಲ್ನ 1000 ವರ್ಷ ಹಿಂದೆನೆ ನಮ್ಮ ಕುಂದವೈ ಅಮ್ಮ ಅವರು ಓಪನ್ ಮಾಡಿದ್ದಾರೆ ಸ್ನೇಹಿತರೆ. ಅದು ಅವರ ತಂದೆ ಸುಂದರ ಚೋಳರ್ ಆದುರ ಸಾಲೈ ಅಂದ್ರೆ ತಮಿಳಿನಲ್ಲಿ ಅಂದ್ರೆ ಆದುರ ಸಾಲೈ ಅಂದ್ರೆ ಹಾಸ್ಪಿಟಲ್ ಅಂತ ಅರ್ಥ. ಪೊನ್ನಿಯಿನ್ ಸೆಲ್ವನ್ ಕಥೆಯಲ್ಲೂ ಕೂಡ ನಮ್ಮ ಕಲ್ಕಿ ಕೃಷ್ಣಮೂರ್ತಿ ಅವರು ಇದ್ರ ಬಗ್ಗೆ ಹೇಳ್ತಾರೆ ಸ್ನೇಹಿತರೆ. ಈಗ ಬಂದಿರತಕ್ಕಂತ ಪೊನ್ನಿಯಿನ್ ಸೆಲ್ವನ್ ಚಿತ್ರದ 1ನೇ ಭಾಗ ಏನಿದೆ ಆ 1ನೇ ಭಾಗದಲ್ಲಿ ಅಂದ್ರೆ ಪಾರ್ಟ್ 1 ನಲ್ಲಿ ನಮ್ಮ ಐಶ್ವರ್ಯ ರೈ ಅವರು ಮತ್ತೆ ತ್ರಿಷಾ ಅವರು ಮೀಟ್ ಮಾಡುವಂತ ಸೀನ್ ಇದೆಯಲ್ಲ, ಅದು ಬಂದು ನಮ್ಮ ಕಲ್ಕಿ ಕೃಷ್ಣಮೂರ್ತಿ ಅವರು 2ನೇ ಭಾಗದಲ್ಲಿ ಹೇಳಿರ್ತಾರೆ. ಅದು ಯಾತಕ್ಕೋಸ್ಕರ ನಮ್ಮ ಅಂದ್ರೆ ತ್ರಿಷಾ ಅವರು ತಂಜಾವೂರಿಗೆ ಬರುವಂತ ಸೀನ್ ಏನಿದೆ ಪಾರ್ಟ್ 1 ನಲ್ಲಿ ನೀವು ಚಿತ್ರಮಂದಿರದಲ್ಲಿ ನಿಮ್ಮಲ್ಲಿ ಯಾರೆಲ್ಲ ಚಿತ್ರವನ್ನು ನೋಡಿರ್ತೀರೋ ಆ ಒಂದು ಪೊನ್ನಿಯಿನ್ ಸೆಲ್ವನ್ ಪಾರ್ಟ್ 1 ಚಿತ್ರದಲ್ಲಿ ತಂಜಾವೂರಿಗೆ ತ್ರಿಷಾ ಅವರು ಬರೋ ರೀತಿ ಒಂದು ಅಂದ್ರೆ ಕುಂದವೈ ದೇವಿ ಅವರು ತಂಜಾವೂರಿಗೆ ಬರೋ ರೀತಿ ಒಂದು ಸೀನ್ ಇರುತ್ತಲ್ಲ, ಅದು ಮುಖ್ಯವಾಗಿ ಅವ್ರು ಯಾತಕ್ಕೋಸ್ಕರ ಬರ್ತಾರೆ ಅಂತಂದ್ರೆ ಒಂದು ರಾಜ್ಯಕ್ಕೆ ಅಂದ್ರೆ ಪೊಲಿಟಿಕಲ್ ರೀಸನ್ಗೋಸ್ಕರ ಬಂದಿರ್ತಾರೆ. ಇನ್ನೊಂದು ಮುಖ್ಯವಾದಂಥ ರೀಸನ್ ಒಂದು ಹಾಸ್ಪಿಟಲ್ನ ಓಪನ್ ಮಾಡುವಂಥ ರೀಸನ್ ಇರುತ್ತೆ ಸ್ನೇಹಿತರೆ. ಅದ್ರ ಬಗ್ಗೆ ಚಿತ್ರದಲ್ಲಿ ಹೇಳಿರೋದಿಲ್ಲ, ಆದರೆ ಕಥೆಯಲ್ಲಿ ನಮ್ಮ ಕಲ್ಕಿ ಕೃಷ್ಣಮೂರ್ತಿ ಅವರು ಅಷ್ಟು ಕ್ಲಿಯರ್ ಆಗಿ ಹೇಳಿರ್ತಾರೆ ಸ್ನೇಹಿತರೆ. ಸೊ ಒಂದು ಫ್ರೀ ಹಾಸ್ಪಿಟಲ್ನ ಓಪನ್ ಮಾಡ್ತಾರೆ. ಮತ್ತೆ ಇನ್ನೊಂದು ಮುಖ್ಯವಾದಂಥ ವಿಷಯ, ನಮ್ಮ ಕುಂದವೈ ಪಿರಾಟಿಯರ್ ಅವರು ಅಂದರೆ ಅವರ ಒಂದು ಕಾಲಘಟ್ಟದಲ್ಲಿ ಚೋಳ ಸಾಮ್ರಾಜ್ಯದಲ್ಲಿ ಇದ್ದಂತಹ ಅಂದರೆ ಅವರ ಒಂದು ಕಾಲಘಟ್ಟ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ನಮ್ಮ ಪೂರ್ವಜರು ಅಂದರೆ ಮಧ್ಯಕಾಲದ ಇತಿಹಾಸ ಅಂತ ನೀವು ನೋಡೋದೇ ಆದರೆ ಮಧ್ಯಕಾಲದ ಇತಿಹಾಸದಲ್ಲಿ ಇದ್ದಂತಹ ಅಂದರೆ ರಾಜಮನೆತನಗಳು ಅಂತ ನಾವೇನು ಹೇಳ್ತೀವಿ, ಆ ರಾಜಮನೆತನಗಳು ಇದ್ದಂತಹ ಕಾಲಘಟ್ಟದಲ್ಲಿ ಎಲ್ಲ ಧರ್ಮಗಳಿಗೂ ಅವರು ಅಂದರೆ ಸರ್ವಧರ್ಮ ಸಹಿಷ್ಣುಗಳು ಅಂತ ನಾವೇನು ಹೇಳ್ತೀವಿ, ಎಲ್ಲ ಧರ್ಮಗಳಿಗೂ ಅವರು ಸಮಾನ ಗೌರವವನ್ನು
ಧರ್ಮವನ್ನು ಕೊಡ್ತಾ ಇದ್ರು. ಎಲ್ರಿಗೂ ಕೂಡ ಅಂದರೆ ನಮ್ಮ ಕುಂದವೈ ಪಿರಾಟಿಯರವರು ಎಲ್ಲರೂ ಕೂಡ ಅವರವರ ಧರ್ಮವನ್ನು ಅಂದರೆ ಅವರವ್ರಿಗೆ ಯಾವ ಯಾವ ಧರ್ಮವನ್ನು ಪಾಲಿಸಬೇಕು ಅನಿಸುತ್ತೋ ನೀವು ಆ ಧರ್ಮವನ್ನು ಪಾಲಿಸ್ಬೋದು. ಇಲ್ಲಿ ಯಾವುದೇ ರೀತಿಯಾದಂಥ ರೆಸ್ಟ್ರಿಕ್ಷನ್ಸ್ ಇಲ್ಲ ಅಂತ ಅವರು ಅನೌನ್ಸ್ ಮಾಡಿರ್ತಾರೆ. ಸೊ ಹಾಗಾಗಿ ಪ್ರಜೆಗಳೆಲ್ಲ ತುಂಬಾನೇ ಅಂದರೆ ಯಾವತ್ತೂ ಕೂಡ ರಾಜ ಅಥವಾ ಆ ಸಾಮ್ರಾಜ್ಯವನ್ನ ಆಳ್ವಿಕೆ ನಡೆಸ್ತಾ ಇರ್ತಕ್ಕಂತಹ ರಾಜ ಆಗಿರ್ಬೋದು ಅಥವಾ ಅದನ್ನ ಜವಾಬ್ದಾರಿಯನ್ನ ವಹಿಸಿಕೊಂಡು ಆಳ್ವಿಕೆ ನಡೆಸ್ತಾ ಇರ್ತಾರೆ, ಯಾರು ಆಳ್ವಿಕೆ ನಡೆಸ್ತಾ ಇರ್ತಾರೋ ಅವ್ರು ಈ ರೀತಿ ಪ್ರಜೆಗಳಿಗೋಸ್ಕರ ಕೆಲಸ ಮಾಡಬೇಕು. ಪ್ರಜೆಗಳಲ್ಲಿ ಯಾವುದೇ ರೀತಿಯಾದಂತಹ ಭೇದ ಭಾವವನ್ನ ತರಬಾರ್ದಲ್ವಾ, ಅದರಲ್ಲಿ ನಾವು ಸ್ಟ್ರಾಂಗ್ ಆಗಿರ್ಬೇಕು. ಆ ರೀತಿ ಭೇದ ಭಾವವನ್ನ ಮಾಡಿದ್ರೆ ಖಂಡಿತ ಆ ಸಾಮ್ರಾಜ್ಯ ಉಳಿಯಲ್ಲ ಅಂತಾನೆ ಹೇಳಬೇಕು ಸ್ನೇಹಿತರೆ. ಸೊ ಇದರಲ್ಲೆಲ್ಲ ನಮ್ಮ ಪೂರ್ವಜರು ತುಂಬಾನೇ ಸ್ಟ್ರಾಂಗ್ ಆಗಿದ್ರು ಸ್ನೇಹಿತರೆ. ಸೊ ಹೀಗೆ ನಮ್ಮ ಕುಂದವೈ ಪಿರಾಟಿಯರವರು ಅಂದ್ರೆ ಎಕ್ಸಾಂಪಲ್ ಕೂಡ ಕೊಡ್ತೀನಿ ನೋಡಿ. ತಮಿಳುನಾಡಿನಲ್ಲಿ ಒಂದು ಸ್ಥಳದಲ್ಲಿ ಇವತ್ತಿಗೂ ಕೂಡ ಒಂದೇ ಜಾಗದಲ್ಲಿ ಶಿವನ ದೇವಾಲಯ ಮತ್ತೆ ಇದು ವಿಷ್ಣು ದೇವಾಲಯ ಮತ್ತೆ ಇದು ಜೈನರು ಅಂದ್ರೆ ಜೈನ ದೇವಾಲಯ ಕೂಡ ನಿರ್ಮಾಣ ಆಗಿದೆ ಅಂತ ಹೇಳ್ತಾರೆ ಸ್ನೇಹಿತರೆ. ಅಂದ್ರೆ ಕುಂದವೈ ಪಿರಾಟಿಯರವರೇ ನಿರ್ಮಾಣ ಮಾಡಿರೋದು, ಕುಂದವೈ ಪಿರಾಟಿಯರವರ ಕಾಲಘಟ್ಟದಲ್ಲೇ ಇದು ನಿರ್ಮಾಣ ಆಗಿರೋದು ಅಂತ ಸಂಶೋಧಕರು ಅಭಿಪ್ರಾಯ ಪಟ್ಟಿದ್ದಾರೆ ಸ್ನೇಹಿತರೆ. ಸೊ ಹೀಗೆ ನಮ್ಮ ಕುಂದವೈ ಪಿರಾಟಿಯರವರು ಫ್ರೀ ಹಾಸ್ಪಿಟಲ್ಸ್ ಆಗಿರ್ಬೋದು ಮತ್ತು ಎಷ್ಟೋ ದೇವಸ್ಥಾನಗಳಿಗೆ ತುಂಬಾನೇ ದಾನವಾಗಿ ನೆಲವನ್ನು ಕೊಟ್ಟಿದ್ದಾರೆ. ಮತ್ತೆ ಅಂದರೆ ತಂಜಾವೂರು ಬೃಹದೀಶ್ವರ ದೇವಸ್ಥಾನಕ್ಕೆ ಎಷ್ಟು ಚಿನ್ನವನ್ನು ಇವರು ಅರ್ಪಣೆ ಮಾಡಿದ್ದಾರೆ, ಅಂದರೆ ಎಷ್ಟು ಚಿನ್ನವನ್ನು ಇವರು ಕೊಟ್ಟಿದ್ದಾರೆ, ಅಂದರೆ ಇವರು ಮತ್ತೆ ಇವರ ಪ್ರೀತಿಯ ತಮ್ಮ ಆದಂತಹ ಪೊನ್ನಿಯಿನ್ ಸೆಲ್ವನ್ ಅವರು ಎಷ್ಟು ಚಿನ್ನವನ್ನು ಇವರು ಕೊಟ್ಟಿದ್ದಾರೆ, ಇದ್ರ ಬಗ್ಗೆ ಎಲ್ಲ ಇನ್ಸ್ಕ್ರಿಪ್ಷನ್ ಅಲ್ಲಿ ಡೀಟೇಲ್ ಆಗಿ ಅವರು ಬರೆದು ಹೋಗಿದ್ದಾರೆ, ಅಂದರೆ ಡಾಕ್ಯುಮೆಂಟ್ ಮಾಡಿ ಹೋಗಿದ್ದಾರೆ ಸ್ನೇಹಿತರೆ. ನಮ್ಮ ಚೋಳರು ಪ್ರತಿಯೊಂದು ಮುಖ್ಯವಾದಂತಹ ವಿಷಯವನ್ನು ಕೂಡ ಪಬ್ಲಿಕ್ ನೋಡೋ ರೀತಿಯಲ್ಲಿ ಎಲ್ಲವೂ ಕೂಡ ಇವರು ಇನ್ಸ್ಕ್ರಿಪ್ಷನ್ ಡಾಕ್ಯುಮೆಂಟ್ ಮಾಡಿ ಹೋಗಿದ್ದಾರೆ ಸ್ನೇಹಿತರೆ. ಇನ್ಸ್ಕ್ರಿಪ್ಷನ್ ಮುಖಾಂತರ ಇವರು ಡಾಕ್ಯುಮೆಂಟ್ ಮಾಡಿ ಹೋಗಿದ್ದಾರೆ. ಅಂದರೆ ಈಗಿನ ಕಾಲಘಟ್ಟದಲ್ಲಿ ನೀವು ಯೋಚನೆ ಮಾಡಿ, ಅಂದರೆ ಗೌರ್ಮೆಂಟ್ ಅಲ್ಲಿ ಇರ್ತಕ್ಕಂತಹ ರೆಕಾರ್ಡ್ಸು ಅಂದರೆ ಈ ಪಬ್ಲಿಕ್ ವರ್ಕ್ಸ್ ಬಗ್ಗೆ ಇದ್ರ ಬಗ್ಗೆ ಎಲ್ಲ ರೆಕಾರ್ಡ್ಸನ್ನು ನಾವು ನೋಡಬೇಕು ಅಂತಂದರೆ ಆಗೋದೇ ಇಲ್ಲ. ಆದರೆ ಆಗಿನ ಕಾಲಘಟ್ಟದಲ್ಲಿ ನೀವು ಯೋಚನೆ ಮಾಡಿ, ಪಬ್ಲಿಕ್ ನೋಡಬೇಕು, ಪ್ರಜೆಗಳೇ ಮುಖ್ಯ, ಪ್ರಜೆಗಳಿಗೆ ಗೊತ್ತಾಗಬೇಕು ನಾವು ಏನು ಮಾಡ್ತಾ ಇದೀವಿ, ನಾವು ಏನು ಖರ್ಚು ಮಾಡ್ತಾ ಇದೀವಿ, ನಾವು ಏನು ದೇವಸ್ಥಾನಕ್ಕೆ ಎಷ್ಟು ಖರ್ಚು ಮಾಡಿದ್ವಿ, ಈ ದೇವಸ್ಥಾನ ಕಟ್ಟಿದೀವಿ ಅಂತಂದರೆ ಎಷ್ಟು ಖರ್ಚು ಮಾಡಿದೀವಿ, ಎಲ್ಲವೂ ಕೂಡ ಪ್ರಜೆಗಳಿಗೆ ಗೊತ್ತಾಗಬೇಕು ಅಂತ ಎಷ್ಟೆಲ್ಲ ಅಂದರೆ ಆ ದೇವಸ್ಥಾನ ನೀವು ನೋಡಬೇಕು. ಇಡೀ ತಮಿಳುನಾಡಿನಲ್ಲಿ ಇರ್ತಕ್ಕಂತಹ ಅಷ್ಟು ದೇವಸ್ಥಾನಗಳನ್ನ ನೀವು ಕಂಪೇರ್ ಮಾಡಿದ್ರೆ ತಂಜಾವೂರು ಬೃಹದೀಶ್ವರ ದೇವಸ್ಥಾನವನ್ನು ನೀವು ನೋಡಿದ್ರೆ ಅಲ್ಲಿರ್ತಕ್ಕಂಥ ಇನ್ಸ್ಕ್ರಿಪ್ಷನ್ಸ್ ಎಷ್ಟು ಇನ್ಸ್ಕ್ರಿಪ್ಷನ್ ಇರುತ್ತೆ ಅಂತಂದ್ರೆ ನೋಡ್ತಾ ಇದ್ರೆ ಸುತ್ತ ಬರೀ ಇನ್ಸ್ಕ್ರಿಪ್ಷನ್ಸೇ ಕಾಣುತ್ತೆ. ಒಂದೊಂದು ಕಡೆ ನೀವು ನಿಂತ್ಕೊಂಡು ನೋಡಿದ್ರೆ ಏನು ಇಷ್ಟು ಇನ್ಸ್ಕ್ರಿಪ್ಷನ್ಸು, ಏನಿದು ಅಂತ ನಮಗೆ ಆಶ್ಚರ್ಯ ಆಗುತ್ತೆ. ಅಷ್ಟು ಇನ್ಸ್ಕ್ರಿಪ್ಷನ್ಸು, ಅಷ್ಟು ತಮಿಳು ಇನ್ಸ್ಕ್ರಿಪ್ಷನ್ಸು ಸ್ನೇಹಿತರೆ. ಸೊ ಅದರಲ್ಲಿ ಎಷ್ಟು ನಾವು ದಾನವಾಗಿ ಕೊಟ್ಟಿದ್ದೀವಿ ಈ ಒಂದು ದೇವಸ್ಥಾನ ಕಟ್ಟೋದಕ್ಕೋಸ್ಕರ. ಮತ್ತೆ ಮುಖ್ಯವಾಗಿ ಹೇಳಲೇಬೇಕು, ಆ ದೇವಸ್ಥಾನದಲ್ಲಿ ಕೆಲಸ ಮಾಡಿದಂತಹ ಪ್ರತಿಯೊಬ್ಬ ಕೆಲಸಗಾರನ ಹೆಸರನ್ನು ಕೂಡ ಇನ್ಸ್ಕ್ರಿಪ್ಷನ್ ಅಲ್ಲಿ ನಮ್ಮ ರಾಜರಾಜ ಚೋಳ ಅವರು ಅಂದ್ರೆ ಡಾಕ್ಯುಮೆಂಟ್ ಮಾಡಿದ್ದಾರೆ ಸ್ನೇಹಿತರೆ. ಅಂದ್ರೆ ನಮ್ಮ ರಾಜರಾಜ ಚೋಳ ಅವರ ಪ್ರಕಾರ ಯಾರೇ ಕೆಲಸ ಎಷ್ಟು ಜನ ಕೆಲಸ ಮಾಡಿದಾರೋ ಪ್ರತಿಯೊಬ್ಬ ಕೆಲಸಗಾರನ ಹೆಸರನ್ನು ಕೂಡ ಇಲ್ಲಿ ಇನ್ಸ್ಕ್ರಿಪ್ಷನ್ ಅಲ್ಲಿ ಬರಬೇಕು. ಮತ್ತೆ ಈ ದೇವಸ್ಥಾನಕ್ಕೋಸ್ಕರ ₹1 ಕೊಟ್ಟಿರಲಿ, ಒಬ್ಬ ₹10 ಕೊಟ್ಟಿರ್ತಾನೆ, ಇನ್ನೊಬ್ಬ ₹100 ಕೊಟ್ಟಿರ್ತಾನೆ, ಎಲ್ಲರೂ ಹೆಸರು ಬರಬೇಕು. ಅಂದ್ರೆ ಭೇದ ಭಾವ ಮಾಡಬಾರ್ದು, ₹10 ಕೊಟ್ಟಿರ್ಲಿ ಅಥವಾ ಚಿನ್ನಾನೇ ಕೊಟ್ಟಿರ್ಲಿ. ಸೊ ನಾವು ಭೇದ ಭಾವ ಮಾಡಬಾರ್ದು, ಎಲ್ಲರ ಹೆಸರು ಬರಬೇಕು. ಇದು ನಾನು ಕಟ್ತಾ ಇರೋದಲ್ಲ, ಇದು ನಮ್ಮ ದೇವಸ್ಥಾನ, ಅಂದರೆ ಚೋಳ ಸಾಮ್ರಾಜ್ಯದ ಪ್ರಜೆಗಳು ಮತ್ತೆ ಪ್ರಜೆಗಳ ಜೊತೆ ನಾವೆಲ್ಲರೂ ಸೇರ್ಕೊಂಡು ಈ ದೇವಸ್ಥಾನವನ್ನು ಕಟ್ತಾ ಇರೋದು ಅನ್ನೋ ಒಂದು ಮೈಂಡ್ ಸೆಟ್. ಅಂದರೆ ಒಂದು ರೀತಿ ಉದಾರ ಮನಸ್ಸು ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ನಮ್ಮ ಪೂರ್ವಜರು ಆಗಿನ ಕಾಲಘಟ್ಟದಲ್ಲಿ ಪ್ರಜೆಗಳಿಗೂ ರಾಜರಿಗೂ ಏನು ಸಂಬಂಧ ಅಂತ ನೀವು ಕೇಳಿದ್ರೆ ಒಂದು ರೀತಿ ತಾಯಿ ಬಾಂಧವ್ಯ ಅಂತಾನೆ ಹೇಳಬೇಕು. ಅಂದರೆ ತಾಯಿ ಮಗನನ್ನ ಯಾವ ರೀತಿ ಅಥವಾ ತಾಯಿ ತನ್ನ ಮಕ್ಕಳನ್ನ ಯಾವ ರೀತಿ ನೋಡ್ಕೋತಾಳೋ ಆ ರೀತಿ ರಾಜ ಬಂದು ತಾಯಿ, ಆ ತಾಯಿಯ ಮಕ್ಕಳು ಬಂದು ಪ್ರಜೆಗಳು ಅಂತಾನೆ ಹೇಳಬೇಕು ಸ್ನೇಹಿತರೆ. ಸೊ ಇಷ್ಟೆಲ್ಲ ಕಷ್ಟಪಟ್ಟು ಆ ಒಂದು ತಂಜಾವೂರು ಬೃಹದೀಶ್ವರ ದೇವಸ್ಥಾನವನ್ನು ಕಟ್ಟೋದಕ್ಕೋಸ್ಕರ ಯಾರೆಲ್ಲ ಕೆಲಸ ಮಾಡಿದ್ರು ಪ್ರತಿಯೊಬ್ಬ ಕೆಲಸಗಾರನ ಹೆಸರನ್ನು ಕೂಡ ಆ ಇನ್ಸ್ಕ್ರಿಪ್ಷನ್ಸ್ನಲ್ಲಿ, ಆ ದೇವಸ್ಥಾನದ ಇನ್ಸ್ಕ್ರಿಪ್ಷನ್ಸ್ನಲ್ಲಿ ಡಾಕ್ಯುಮೆಂಟ್ ಮಾಡಿದ್ದಾರೆ ಸ್ನೇಹಿತರೆ. ಸೊ ಇನ್ನು ಹೇಳ್ತಾ ಹೋಗ್ಬೋದು, ಆ ದೇವಸ್ಥಾನದ ಬಗ್ಗೆ ಹೇಳ್ತಾ ಹೋಗ್ಬೋದು. ನಾನು ಈ ದೇವಸ್ಥಾನದ ಬಗ್ಗೆನೇ ಒಂದು ಸಿರೀಸ್ ಮಾಡಬೇಕು ಅಂತಾನೆ ಅನ್ಕೊಂಡಿದ್ದೀನಿ, ಗೊತ್ತಿಲ್ಲ, ಅದು ನೋಡ್ತೀನಿ ಫರ್ದರ್ ವಿಡಿಯೋಸಲ್ಲಿ. ಸೊ ಈಗ ನಮ್ಮ ಕುಂದವಯ್ಯಮ್ಮ ಅವ್ರ ಬಗ್ಗೆ ನಾನು ಒಂದು ಫ್ರೀ ಹಾಸ್ಪಿಟಲ್ಸ್ ಬಗ್ಗೆ ಹೇಳಿದೆ. ಮತ್ತೆ ಅವರ ಒಂದು ಕಾಲಘಟ್ಟದಲ್ಲಿ ಅವರ ಒಂದು ಕಾಲಘಟ್ಟದಲ್ಲಿ ಈ ರೀತಿ ಎಲ್ಲ ಧರ್ಮಗಳಿಗೂ ಅವರು ಪ್ರಾಮುಖ್ಯತೆ ಕೊಡ್ತಾ ಇದ್ರು, ಸಮಾನ ಗೌರವ ಸಿಗ್ತಾ ಇತ್ತು. ಅವರ ಕಾಲಘಟ್ಟದಲ್ಲಿ ಮಾತ್ರ ಅಲ್ಲ ಸ್ನೇಹಿತರೆ, ನಮ್ಮ ಪೂರ್ವಜರು ನಮ್ಮ ಮಧ್ಯಕಾಲದ ಇತಿಹಾಸದಲ್ಲಿ ಇರ್ತಕ್ಕಂತಹ ರಾಜಮನೆತನಗಳನ್ನು ನೀವು ನೋಡಿದ್ರೆ, ಅಂದರೆ ನೀವು ರಾಷ್ಟ್ರಕೂಟರನ್ನು ನೀವು ತಗೊಂಡ್ರೆ ರಾಷ್ಟ್ರಕೂಟರು ಅಷ್ಟೇ
ಸರ್ವಧರ್ಮ ಸಹಿಷ್ಣುಗಳು ಅಂತಲೇ ಹೇಳಬೇಕು. ರಾಷ್ಟ್ರಕೂಟರ ಕಾಲಘಟ್ಟದಲ್ಲಿ ಕೂಡ ಇದೇ ರೀತಿ ಸರ್ವಧರ್ಮ ಸಹಿಷ್ಣುಗಳು ಸ್ನೇಹಿತರೆ, ರಾಷ್ಟ್ರಕೂಟರು ಕೂಡ. ಸೊ ಹೀಗೆ ಹೇಳ್ತಾ ಹೋಗ್ಬೋದು ನಮ್ಮ ಪೂರ್ವಜರ ಬಗ್ಗೆ. ಸೊ ನಮ್ಮ ಕುಂದವೈ ಅಮ್ಮ ಅವ್ರ ಬಗ್ಗೆ ನಾನು ಇವಾಗ 2 ಮಾಹಿತಿಗಳನ್ನು ಕೊಟ್ಟೆ, ಇನ್ನೂ ಒಂದಷ್ಟು ಮಾಹಿತಿಗಳನ್ನು ಕೊಡಲೇಬೇಕು ಸ್ನೇಹಿತರೆ. ನಮ್ಮ ಕುಂದವೈ ಅಮ್ಮ ಅವರ ಪ್ರಕಾರ ಅಂದರೆ ನಮ್ಮ ಕುಂದವೈ ಅಮ್ಮ ಅವರು ಈ ರೀತಿ ಚೋಳ ಸಾಮ್ರಾಜ್ಯದಲ್ಲೇ ಇದ್ದರು, ಮತ್ತು ಅವರು ಬೇರೆ ಸಾಮ್ರಾಜ್ಯಕ್ಕೆ ಹೋಗಿರಲಿಲ್ಲ. ಚೋಳ ಸಾಮ್ರಾಜ್ಯದಲ್ಲೇ ಕಡೆಯವರೆಗೂ ಅವ್ರು ಇರೋ ರೀತಿ ಆಯ್ತಲ್ಲ, ಮತ್ತು ಇನ್ನೇನಪ್ಪ ಅವ್ರಿಗೇನು ಪ್ರಾಬ್ಲಮ್ಮೇ ಇಲ್ವಾ, ಸಮಸ್ಯೆನೇ ಇಲ್ವಾ ಅಂತ ನೀವು ಕೇಳಿದ್ರೆ ಖಂಡಿತ ಇಲ್ಲ ಸ್ನೇಹಿತರೆ. ಎಷ್ಟು ಸಮಸ್ಯೆಯನ್ನು ಫೇಸ್ ಮಾಡ್ತಾರೆ ಅಂತಂದರೆ, ಮುಖ್ಯವಾಗಿ ನಾನು ನಿಮ್ಗೆ ಹೇಳಲೇಬೇಕು, ಪೊನ್ನಿಯಿನ್ ಸೆಲ್ವನ್ ಕತೆ ಕೇಳಿದಂಥ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ, ಪೊನ್ನಿಯಿನ್ ಸೆಲ್ವನ್ ಕಥೆಯಲ್ಲಿ ನಿಗೂಢವಾದಂಥ ಪ್ರಶ್ನೆ, ಆ ಪ್ರಶ್ನೆಗೆ ಉತ್ತರವನ್ನೇ ಕೊಡದೆ ಆ ಕಥೆಯನ್ನು ಮುಗಿಸಿರ್ತಾರೆ ನಮ್ಮ ಕಲ್ಕಿ ಕೃಷ್ಣಮೂರ್ತಿಯವರು. ಆ ಪ್ರಶ್ನೆ ಬೇರೆ ಯಾವುದೂ ಅಲ್ಲ ಸ್ನೇಹಿತರೆ, ಆದಿತ್ಯ ಕರಿಕಾಲನ್ ಅವರ ನಿಗೂಢ ಕೊಲೆ. ಆದಿತ್ಯ ಕರಿಕಾಲನ್ ಅವರು ನಿಗೂಢವಾಗಿ ಕೊಲೆ ಆಗ್ತಾರಲ್ಲ, ಆ ನಿಗೂಢ ಕೊಲೆಯ ನಂತರ ನಮ್ಮ ಕುಂದವೈ ದೇವಿಯವ್ರಿಗೆ ಒಂದು ರೀತಿ ಮಾನಸಿಕವಾಗಿ ತುಂಬಾ ಕುಗ್ಗೋಗ್ತಾರೆ ಅಂತಲೇ ಹೇಳಬೇಕು. ಆದರೂ ಕೂಡ ಏನೇ ಮಾನಸಿಕವಾಗಿ ಕುಗ್ಗೋದ್ರೂ ಕೂಡ ಚೋಳ ಸಾಮ್ರಾಜ್ಯದ ಬಗ್ಗೆ ಅವರು ಯೋಚನೆ ಮಾಡೋದನ್ನ ಬಿಡಲ್ಲ ಅಂತಲೇ ಹೇಳಬೇಕು ಸ್ನೇಹಿತರೆ. ಮತ್ತು ಆದಿತ್ಯ ಕರಿಕಾಲನ್ ಅವರು ಕೊಲೆಯಾದ ನಂತರ, ಅಂದರೆ ನಿಗೂಢವಾಗಿ ಕೊಲೆಯಾದ ನಂತರ ಜನರು ನಾನಾ ರೀತಿ ಮಾತಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಅಂದರೆ ಅದರಲ್ಲಿ ಮುಖ್ಯವಾಗಿ ಒಂದು ವಿಷಯವನ್ನು ಹೇಳ್ತಾರೆ ಸಂಶೋಧಕರು, ಈ ರೀತಿ ಕುಂದವೈ ದೇವಿಯವರೇ ವಂದ್ಯದೇವನವ್ರನ್ನ ಬಿಟ್ಟು ಆದಿತ್ಯ ಕರಿಕಾಲನ್ ಅವ್ರನ್ನ ಈ ರೀತಿ ಕೊಲೆ ಮಾಡಿಸ್ಬಿಟ್ಟಿದ್ದಾರೆ. ಅಂದರೆ ಆದಿತ್ಯ ಕರಿಕಾಲನ್ ಅವ್ರನ್ನ ಕೊಲೆ ಮಾಡಿಸಿದ್ರೆ ನಂತರ ವಂದ್ಯದೇವನವ್ರನ್ನ ರಾಜ ಮಾಡಿದ್ರೆ ನಂತರ ವಂದ್ಯದೇವನವರು ಕುಂದವೈ ದೇವಿ ಅವರು ಹೇಳೋ ಪ್ರಕಾರನೇ ಕೇಳ್ತಾನಲ್ಲ, ಈ ರೀತಿ ಎಲ್ಲ ಮಾತಾಡ್ಕೊಳ್ಳೋದಕ್ಕೆ ಜನರು ಶುರು ಮಾಡ್ಕೊಂಡ್ಬಿಟ್ಟಿರ್ತಾರೆ ಸ್ನೇಹಿತರೆ. ಸೊ ಇದನ್ನೆಲ್ಲ ಕೇಳಿಸ್ಕೊಂಡು ನಮ್ಮ ಕುಂದವೈ ದೇವಿ ಅವ್ರಿಗೆ ತುಂಬಾನೇ ಮಾನಸಿಕವಾಗಿ ಕುಗ್ಗೋಗಿರ್ತಾರೆ ಸ್ನೇಹಿತರೆ. ಮಾನಸಿಕವಾಗಿ ತುಂಬಾನೇ ನೋವಾಗುತ್ತೆ ಅವ್ರಿಗೆ, ಅಂದರೆ ಅವ್ರ ಮನಸ್ಸಿಗೂ ತುಂಬಾನೇ ನೋವಾಗುತ್ತೆ. ಮತ್ತೆ ಮುಖ್ಯವಾಗಿ ನಮ್ಮ ಆದಿತ್ಯ ಕರಿಕಾಲನ್ ಅವರ ತಂದೆ ಸುಂದರ ಚೋಳ ಅವ್ರಿಗೆ ಎಷ್ಟು ಮಾನಸಿಕವಾಗಿ ಕುಗ್ಗೋಗಿರ್ತಾರೆ ಅಂತಂದ್ರೆ, ಅರಮನೆಯನ್ನ ಬಿಟ್ಟು ಅವರು ಹೊರಗಡೆನೆ ಬರ್ತಾ ಇರೋದಿಲ್ಲ ಅಂತ ಹೇಳ್ತಾರೆ ಸ್ನೇಹಿತರೆ ಸಂಶೋಧಕರು. ಮತ್ತೆ ಕಡೆಗಾಲದಲ್ಲಿ ಅವರು ತುಂಬಾನೇ ಮಾನಸಿಕವಾಗಿ ಕುಗ್ಗೋಗಿರ್ತಾರೆ. ಮತ್ತೆ ನಮ್ಮ ಸುಂದರ ಚೋಳ ಅವ್ರಿಗೋಸ್ಕರ, ಅಂದರೆ ತನ್ನ ತಂದೆಗೋಸ್ಕರ ಒಂದು ಚಿನ್ನದ ಅರಮನೆಯನ್ನು ಕಟ್ಟಿರ್ತಾರೆ ಸ್ನೇಹಿತರೆ ನಮ್ಮ ಆದಿತ್ಯ ಕರಿಕಾಲನ್ ಅವರು. ಮಹಾನ್ ಪರಾಕ್ರಮಿ ಆದಿತ್ಯ ಕರಿಕಾಲನ್ ಅವ್ರಿಗೆ ಅವರ ತಂದೆ ಮೇಲೆ ಇರ್ತಕ್ಕಂತಹ ಅಭಿಮಾನಕ್ಕೋಸ್ಕರ ನಮ್ಮ ಆದಿತ್ಯ ಕರಿಕಾಲನ್ ಅವರು ಕಾಂಜೀಪುರಂನಲ್ಲಿ ಒಂದು ಚಿನ್ನದ ಅರಮನೆಯನ್ನು ಕಟ್ಟಿರ್ತಾರೆ. ಆ ಚಿನ್ನದ ಅರಮನೆಗೆ ಬಂದು ದಯವಿಟ್ಟು ನೀನು ಬಂದು ಇರಬೇಕಪ್ಪ, ಚಿನ್ನದ ಅರಮನೆಯಲ್ಲಿ ನೀನು ನಿನ್ನ ಕಡೆಗಾಲವನ್ನು ನೀನು ಕಳಿಬೇಕು, ಇದೇ ನನ್ನ ಆಸೆ, ಇದೇ ನನ್ನ ಕೊನೆ ಆಸೆ ಅಂತೆಲ್ಲ ಅವರು ಎಷ್ಟೋ ಪತ್ರಗಳನ್ನು ಅವರು ಬರೆದು ಕಳಿಸ್ತಾ ಇರ್ತಾರೆ. ಆದರೂ ಕೂಡ ಆ ಪತ್ರಗಳನ್ನು ಇವರು ನಿರಾಕರಿಸ್ತಾ ಇರ್ತಾರೆ, ಅದನ್ನ ಕೇರೆ ಮಾಡ್ತಾ ಇರಲ್ಲ ನಮ್ಮ ಸುಂದರ ಚೋಳ ಅವರು. ಯಾತಕ್ಕೋಸ್ಕರ ಈ ರೀತಿ ಮಾಡ್ತಾ ಇರ್ತಾರೆ ಅಂತಂದ್ರೆ, ಇದರಲ್ಲಿ ಒಂದು ಮುಖ್ಯವಾದಂಥ ವಿಷಯ ಹೇಳಲೇಬೇಕು. ಆಗಿನ ಕಾಲಘಟ್ಟದಲ್ಲಿ ದೇವರು ಅಂದರೆ ಶಿವನಿಗೆ, ಅಂದರೆ ಚೋಳರು ತೀವ್ರವಾದಂಥ ಶಿವಭಕ್ತರು. ಸೊ ಹಾಗಾಗಿ ಶಿವನಿಗೆ ಈ ರೀತಿ ದೊಡ್ಡ ದೊಡ್ಡ ದೇವಸ್ಥಾನಗಳನ್ನು ನಿರ್ಮಾಣ ಮಾಡ್ಬೋದು. ಮತ್ತೆ ಚಿನ್ನದ ದೇವಸ್ಥಾನವನ್ನು ಶಿವನಿಗೆ ನಿರ್ಮಾಣ ಮಾಡಿದ್ರೆ ನಾನು ಇನ್ನೂ ಖುಷಿ ಪಡ್ತಾ ಇದ್ದೆ. ಆದರೆ ಈ ರೀತಿ ನನಗೋಸ್ಕರ, ಈ ರೀತಿ ಕೇವಲ ಒಬ್ಬ ಸಾಮಾನ್ಯ ಮನುಷ್ಯ, ನನಗೋಸ್ಕರ ಈ ರೀತಿ ಚಿನ್ನದ ಅರಮನೆಯನ್ನು ಕಟ್ಟಿದಾನಲ್ಲ ಇವನಿಗೆ ಏನು ಹೇಳಬೇಕು, ಇವನ ತಲೆಯಲ್ಲಿ ಏನಿದೆ ಅಂತ ಎಲ್ಲ ಒಂದು ರೀತಿ ತುಂಬಾನೇ ಕೇರ್ಲೆಸ್ ಮಾಡ್ತಾ ಇರ್ತಾರೆ ಸ್ನೇಹಿತರೆ. ಆದರೂ ಕೂಡ ಕಡೆಯವರೆಗೂ ನಮ್ಮ ಆದಿತ್ಯ ಕರಿಕಾಲನ್ ಅವರ ಕೊನೆ ಆಸೆಯನ್ನು ಅವರು ಸಾಯೋವರೆಗೂ ಕೂಡ ಅವರು ಈಡೇರಿಸೋದೇ ಇಲ್ಲ ಸ್ನೇಹಿತರೆ, ಅವರ ತಂದೆ ಸುಂದರ ಚೋಳ ಅವರು. ನಂತರ ಆದಿತ್ಯ ಕರಿಕಾಲನ್ ಅವರು ಅಂದರೆ ತುಂಬಾನೇ ಕೋಪಿಷ್ಟ್ರು, ಅಂದರೆ ತುಂಬಾನೇ ಕೋಪ ಬರ್ತಾ ಇತ್ತು, ಶಾರ್ಟ್ ಟೆಂಪರ್ ಅಂತಾನೆ ಹೇಳಬೇಕು ಆದಿತ್ಯ ಕರಿಕಾಲನ್ ಅವ್ರನ್ನ. ಸೊ ಹಾಗಾಗಿ ನಮ್ಮ ಆದಿತ್ಯ ಕರಿಕಾಲನ್ ಅವ್ರನ್ನ ಈ ರೀತಿ ತಂತ್ರ ಮಾಡಿ ನಿಗೂಢವಾಗಿ ಯಾರೋ ಕೊಲೆ ಮಾಡ್ತಾರೆ. ಅಂದರೆ ಯಾರು ಕೊಲೆ ಮಾಡಿದ್ರು ಅಂತ ಗೊತ್ತಾಗೋದಿಲ್ಲ, ನಿಗೂಢವಾಗಿ ಕೊಲೆ ಆಗ್ತಾರೆ ಆದಿತ್ಯ ಕರಿಕಾಲನ್ ಅವರು. ಸೊ ಆದಿತ್ಯ ಕರಿಕಾಲನ್ ಅವರ ಕೊಲೆಯ ನಂತರ ಚೋಳ ಸಾಮ್ರಾಜ್ಯದಲ್ಲಿ ತುಂಬಾನೇ ಗೊಂದಲವಾದಂತಹ ಪರಿಸ್ಥಿತಿ ಇರುತ್ತೆ ಸ್ನೇಹಿತರೆ. ಸೊ ಈ ಒಂದು ಗೊಂದಲವಾದಂತಹ ಪರಿಸ್ಥಿತಿ ಇರಬೇಕಾದ್ರೆ ಅರುಳ್ಮೊಳಿವರ್ಮನ್ ಅವರು, ಅಂದರೆ ಪೊನ್ನಿಯಿನ್ ಸೆಲ್ವನ್ ಅವರೇ ರಾಜ ಆಗಬೇಕು ಅಂತ ಪ್ರಜೆಗಳೆಲ್ಲ ಆಸೆ ಪಡ್ತಾರೆ. ಆದರೂ ಕೂಡ ಅವರ ಪ್ರೀತಿಯ ಅಕ್ಕ ಕುಂದವಯ್ಯಮ್ಮ ಅವರು ಇದ್ರ ಬಗ್ಗೆ ತುಂಬಾನೇ ವಿರುದ್ಧವಾಗಿರ್ತಾರೆ ಸ್ನೇಹಿತರೆ. ಯಾತಕ್ಕೆ ಅಂದರೆ ಅವರ ಪ್ರೀತಿಯ ತಮ್ಮ ಪೊನ್ನಿಯಿನ್ ಸೆಲ್ವನ್ ಅವರು ರಾಜ ಆದರೆ ಇನ್ನೂ ಒಳ್ಳೆಯದೇ ಅಲ್ವಾ. ಕುಂದವಯ್ಯಮ್ಮ ಅವರು ಹೇಳೋ ರೀತಿ ಅವರ ಪ್ರೀತಿಯ ತಮ್ಮ ಅರುಳ್ಮೊಳಿವರ್ಮನ್ ಅವರು ಕೇಳ್ತಾರೆ, ನಂತರ ಚೋಳ ಸಾಮ್ರಾಜ್ಯವನ್ನು ಉತ್ತುಂಗಕ್ಕೆ ತಗೊಂಡೋಗ್ಬೋದಲ್ವಾ ಅಂತ ನೀವು ನನ್ನ ಹತ್ರ ಕೇಳ್ಬೋದು. ಆದರೆ ಅಲ್ಲೇ ಇರೋದು ಸ್ನೇಹಿತರೆ ವಿಷಯ ಏನಪ್ಪಾ ಅಂತಂದರೆ, ನಮ್ಮ ಕುಂದವಯ್ಯಮ್ಮ ಅವರು ಯೋಚನೆ ಮಾಡ್ತಾರೆ, ಈ ರೀತಿ ಇರ್ತಕ್ಕಂತಹ ಅಂದರೆ ಈಗಲೇ ಚೋಳ ಸಾಮ್ರಾಜ್ಯದಲ್ಲಿ ತುಂಬಾನೇ ಗೊಂದಲವಾದಂತಹ ಪರಿಸ್ಥಿತಿ ಇದೆ. ಸೊ ಇಂತಹ ಪರಿಸ್ಥಿತಿಯಲ್ಲಿ ನನ್ನ ಪ್ರೀತಿಯ ತಮ್ಮ ರಾಜ ಆದ್ರೆ ಅವನಿಗೂ ಕೂಡ ಏನಾದರೂ ಅಪಾಯ ಆಗ್ಬೋದು. ಅಂದರೆ ಅಪಾಯ ಆಗ್ಬೋದು ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಈ ಒಂದು ಸಂದರ್ಭದಲ್ಲಿ ಇವನು ರಾಜ ಆಗೋದು ಬೇಡ. ಮುಖ್ಯವಾಗಿ ಒಂದು ರೀಸನ್ನ ನಾನು ಇಲ್ಲಿ ಹೇಳಲೇಬೇಕು. ನೀವು ಯೋಚನೆ ಮಾಡಿ, ಅರುಳ್ಮೊಳಿವರ್ಮನ್ ಅವರ ಅಣ್ಣ ಆದಿತ್ಯ ಕರಿಕಾಲನ್ ಅವರು ಅವರ ನಿಗೂಢ ಕೊಲೆಯ ನಂತರ ಈ ರೀತಿ ಪಟ್ಟಕ್ಕೆ ಬರ್ತಾನೆ ಅಂತಂದ್ರೆ ಖಂಡಿತ ಈಗ ಪ್ರಜೆಗಳು ಪೊನ್ನಿಯಿನ್ ಸೆಲ್ವನ್ ಅವರಿಗೆ ಸಪೋರ್ಟ್ ಮಾಡ್ತಾ ಇರ್ಬೋದು. ಆದರೆ ಅದೇ ಪ್ರಜೆಗಳ ಮನಸ್ಸು ಯಾವಾಗಲೂ ಒಂದೇ ರೀತಿ ಇರುತ್ತಾ? ಫ್ಯೂಚರಲ್ಲಿ ಈ ರೀತಿ ಮಾತಾಡ್ಕೊಳ್ಳೋದಕ್ಕೆ ಶುರು ಮಾಡ್ಬೋದು. ಯಾವ ರೀತಿ? ಈ ರೀತಿ ಅಣ್ಣನನ್ನ ಹೇಳಕ್ಕಾಗೋದಿಲ್ಲ, ಅಣ್ಣನನ್ನ ಪೊನ್ನಿಯಿನ್ ಸೆಲ್ವನ್ ಅವರೇ ಈ ರೀತಿ ಅಣ್ಣನನ್ನ ಏನಾದರೂ ಮಾಡಿ ಈ ರೀತಿ ಪೊನ್ನಿಯಿನ್
ಪೊನ್ನಿಯಿನ್ ಸೆಲ್ವನ್ ಅವರು ಮತ್ತೆ ಕುಂದವೈ ದೇವಿ ಅವರು ಪ್ಲಾನ್ ಮಾಡಿ ಈ ರೀತಿ ಅಣ್ಣನನ್ನ ಏನೋ ಮಾಡಿ ಪೊನ್ನಿಯಿನ್ ಸೆಲ್ವನ್ ಅವರು ರಾಜ ಆಗ್ಬಿಟ್ರು, ಈ ರೀತಿ ಎಲ್ಲ ಮಾತಾಡ್ಕೋಬೋದಲ್ವಾ? ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿರ್ತಾರೆ. ಸೊ ಇಷ್ಟೆಲ್ಲ ಲೆಕ್ಕಾಚಾರ ಮಾಡಿ ಈಗ ಪೊನ್ನಿಯಿನ್ ಸೆಲ್ವನ್ ಅವರು ರಾಜ ಆಗೋದು ಬೇಡ. ಸೊ ಹಾಗಾಗಿ ನೀನು ಯುದ್ಧ ಮಾಡೋದಕ್ಕೆ ಹೋಗು, ಅಂದರೆ ನೀನು ಆದಷ್ಟು ಈ ಒಂದು ಚೋಳ ಸಾಮ್ರಾಜ್ಯವನ್ನು ಎಕ್ಸ್ಪ್ಯಾಂಡ್ ಮಾಡೋದ್ರಲ್ಲಿ ನೀನು ಕಾನ್ಸಂಟ್ರೇಟ್ ಮಾಡು, ಇನ್ಯಾವುದ್ರಲ್ಲೂ ಕಾನ್ಸಂಟ್ರೇಟ್ ಮಾಡಬೇಡ. ನಂತರ ನಾನು ನಿನಗೆ ಸಲಹೆಗಳನ್ನು ಕೊಡ್ತೀನಿ, ನೀನು ನಾನು ಹೇಳ್ದಂಗೆ ಕೇಳಷ್ಟೇ ಅಂತ ಹೇಳಿರ್ತಾರೆ ಸ್ನೇಹಿತರೆ ಕುಂದವಯ್ಯಮ್ಮ ಅವರು. ಅಕ್ಕ ಹೇಳಿದ್ದನ್ನ ಯಾವತ್ತೂ ಕೂಡ, ಅಕ್ಕ ಹಾಕಿದ ಗೆರೆಯನ್ನು ತಮ್ಮ ಯಾವತ್ತೂ ಕೂಡ ದಾಟಿದ್ದೇ ಇಲ್ಲ ಚರಿತ್ರೆಯಲ್ಲಿ ನಮ್ಮ ಅರುಳ್ಮೊಳಿವರ್ಮನ್ ಅವರು. ಸೊ ಹಾಗಾಗಿ ಅರುಳ್ಮೊಳಿವರ್ಮನ್ ಅವ್ರಿಗೂ ಕೂಡ ರಾಜ ಆಗಬೇಕು ಅಂತ ಆಸೆನೇ ಇರೋದಿಲ್ಲ. ಹಾಗಾಗಿನೇ ಪೊನ್ನಿಯಿನ್ ಸೆಲ್ವನ್ ಅವರೇ ರಾಜ ಆಗಬೇಕು ಅಂತ ಪ್ರಜೆಗಳೆಲ್ಲ ಅಷ್ಟೊಂದು ಫೋರ್ಸ್ ಮಾಡಿದ್ರು ಕೂಡ ಪ್ರಜೆಗಳ ಮುಂದೆ ನಿಂತ್ಕೊಂಡು ಹೇಳ್ತಾರೆ, ನನ್ನ ಚಿಕ್ಕಪ್ಪ ಉತ್ತಮ ಚೋಳ ಅವರು ಅಂದರೆ ಜೀವಂತವಾಗಿರ್ಬೇಕಾದ್ರೆ ನಾನು ಪಟ್ಟಕ್ಕೆ ಬರೋದು ಧರ್ಮಕ್ಕೆ ವಿರುದ್ಧವಾದಂಥ ಕೆಲಸ ನಾನು ಮಾಡೋದಿಲ್ಲ ಅಂತ ಹೇಳಿ ತ್ಯಾಗ ಶಿಖರವನ್ನು ಏರ್ತಾರೆ ಸ್ನೇಹಿತರೆ. ತ್ಯಾಗ ಶಿಖರವನ್ನು ಏರ್ತಾರೆ ಅಂತಲೇ ಹೇಳಬೇಕು. ಯಾತಕ್ಕೋಸ್ಕರ ತ್ಯಾಗ ಶಿಖರ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ಅಂದರೆ ಸಿಂಹಾಸನ ಅವರನ್ನೇ ಹುಡ್ಕೊಂಡು ಬರುತ್ತೆ, ಆದರೂ ಕೂಡ ಅದನ್ನು ತಿರಸ್ಕಾರ ಮಾಡಿ ಧರ್ಮದ ಪ್ರಕಾರ ನಡ್ಕೋತಾರೆ ಸ್ನೇಹಿತರೆ ನಮ್ಮ ಪೊನ್ನಿಯಿನ್ ಸೆಲ್ವನ್ ಅವರು. ಹಾಗಾಗಿನೇ ಪೊನ್ನಿಯಿನ್ ಸೆಲ್ವನ್ ಕಥೆ ಬರಿಬೇಕಾದ್ರೆ ನಮ್ಮ ಕಲ್ಕಿ ಕೃಷ್ಣಮೂರ್ತಿ ಅವರು 5ನೇ ಭಾಗಕ್ಕೆ ತ್ಯಾಗ ಶಿಖರ ಅಂತ ಹೆಸರಿಟ್ಟಿದ್ದಾರೆ ಸ್ನೇಹಿತರೆ. ಅಂದರೆ ತಮಿಳಿನಲ್ಲಿ ತ್ಯಾಗ ಶಿಖರ ಅಂತ ಹೆಸರಿಟ್ಟಿದ್ದಾರೆ. ಅದನ್ನ ತ್ಯಾಗ ಶಿಖರ ಅಂದರೆ ಬೆಟ್ಟ. ಸೊ ಅಂದರೆ ಬೆಟ್ಟದಷ್ಟು ತ್ಯಾಗವನ್ನು ಮಾಡಿದ್ರು ನಮ್ಮ ಪೊನ್ನಿಯಿನ್ ಸೆಲ್ವನ್ ಅವರು ಅಂತ ಅರ್ಥ. ಸೊ ಅಂದರೆ ಕಡೆಗಳಿಗೆಯಲ್ಲಿ ಈ ರೀತಿ ಅಂದರೆ ಕ್ಲೈಮ್ಯಾಕ್ಸ್ ನಾನು ಹೇಳಬಾರ್ದು ಆ್ಯಕ್ಚುಲಿ. ಸೊ ಅದಾಗಿರಲಿ, ಅದರಲ್ಲೂ ತುಂಬ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇದೆ. ನೀವು ಪಾರ್ಟ್ 2 ನೋಡಬೇಕಾದ್ರೆ ಗೊತ್ತಾಗುತ್ತೆ. ಬಟ್ ಏನೇ ಚಿತ್ರವನ್ನು ನೋಡಬೇಕಾದ್ರೂ ಕೂಡ, ಏನೇ ಚಿತ್ರವನ್ನು ನೀವು ನೋಡಿದ್ರೂ ಕೂಡ ಪುಸ್ತಕ ಓದಬೇಕಾದ್ರೆ ಬರುವಂತಹ ಒಂದು ಮಜಾ, ಆ ಒಂದು ಫೀಲು, ಆ ಒಂದು ಸ್ವಾರಸ್ಯ ಖಂಡಿತ ಚಿತ್ರದಲ್ಲಿ, ನನ್ನ ಪರ್ಸನಲ್ ಒಪಿನಿಯನ್ ಪ್ರಕಾರ ಹೇಳಬೇಕು ಅಂತಂದರೆ ಚಿತ್ರದಲ್ಲಿ ಸಿಕ್ಕಿಲ್ಲ ಅಂತಲೇ ಹೇಳಬೇಕು ಸ್ನೇಹಿತರೆ. ಬಿಕಾಸ್ ಎಷ್ಟೋ ವಿಷಯಗಳು ಪೊನ್ನಿಯಿನ್ ಸೆಲ್ವನ್ ಕಥೆಯಲ್ಲಿ ಅಂದರೆ ಇತಿಹಾಸದಲ್ಲಿರ್ತಕ್ಕಂತಹ ನೈಜ ವಿಷಯಗಳನ್ನೆಲ್ಲ ಅಲ್ಲಲ್ಲಿ ನಮ್ಮ ಕಲ್ಕಿ ಕೃಷ್ಣಮೂರ್ತಿ ಅವರು ಹೇಳಿರ್ತಾರೆ ಸ್ನೇಹಿತರೆ. ಸೊ ಅದನ್ನೆಲ್ಲ ಚಿತ್ರದಲ್ಲಿ ಹೇಳ್ತಾ ಹೋದರೆ ಅದನ್ನು ಚಿತ್ರ ಅಂತ ಹೇಳೋದಕ್ಕೆ ಆಗೋದಿಲ್ಲ, ಇವರು ದೊಡ್ಡ ವೆಬ್ ಸೀರೀಸ್ ಅನ್ನೇ ತೆಗಿಬೇಕು ಅಂತ ಹೇಳಬೇಕು. ಸೊ ಹಾಗಾಗಿ ತುಂಬ ಫಿಲ್ಟರ್ ಮಾಡಿ ಆದಷ್ಟು ಮುಖ್ಯವಾದಂಥ ಕಂಟೆಂಟ್ ಏನಿದೆಯೋ ಅದನ್ನು ಮಾತ್ರ ಅವರು ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಸ್ನೇಹಿತರೆ ನಮ್ಮ ಮಣಿ ಸರ್ ಅವರು. ಸೊ ಅದಕ್ಕೆ ನಾವು ಹ್ಯಾಟ್ಸ್ ಆಫ್ ಹೇಳಬೇಕು ನಮ್ಮ ಮಣಿ ಸರ್ ಅವ್ರಿಗೆ. ಆದಷ್ಟು ಅಂದರೆ ಈಗಿರ್ತಕ್ಕಂಥ ಯಂಗ್ಸ್ಟರ್ಸ್ಗೂ ಕೂಡ ಇಂತಹ ಅದ್ಭುತವಾದಂತಹ ಕಥೆಯನ್ನು ತಲುಪಿಸ್ಬೇಕು, ಒಂದು ಅವೇರ್ನೆಸ್ ಮೂಡಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ರೀತಿ ಅವರು ಡ್ರೀಮ್ ಪ್ರಾಜೆಕ್ಟ್ ಆಗಿ ಅಕ್ಸೆಪ್ಟ್ ಮಾಡಿ ಈ ರೀತಿ ಈ ಕಥೆಯನ್ನು ಚಿತ್ರವನ್ನಾಗಿ ಮಾಡಿ ಚಾಲೆಂಜಿಂಗ್ ಆಗಿ ತಗೊಂಡು ಅದನ್ನು ಚಿತ್ರವನ್ನಾಗಿ ಮಾಡಿ ಇವತ್ತು ಪಾರ್ಟ್ 1 ರಿಲೀಸ್ ಮಾಡಿದರೆ ಅದ್ಭುತವಾಗಿ ಅದು ಓಡ್ತಾ ಇದೆ, ಸಕ್ಸಸ್ಫುಲ್ ಆಗಿ ಓಡ್ತಾ ಇದೆ. ಸೊ ಹಾಗಾಗಿ ಎಷ್ಟೋ ಜನಕ್ಕೆ ಅವೇರ್ನೆಸ್ ಕ್ರಿಯೇಟ್ ಆಗ್ತಾ ಇದೆ ಅಂತಂದ್ರೆ ಅದಕ್ಕೆ ನಾವು ಖುಷಿ ಪಡಬೇಕು, ತುಂಬಾನೇ ಹೆಮ್ಮೆ ಪಡಬೇಕು. ಸೊ ಅದಾಗಿರ್ಲಿ, ಚಿತ್ರ ಅದು ಡಿಫ್ರೆಂಟ್, ಅಂದ್ರೆ ಸಿನಿಮಾನೇ ಡಿಫ್ರೆಂಟು, ಪುಸ್ತಕನೇ ಡಿಫ್ರೆಂಟು, ನಾವೆಲ್ಲೇ ಡಿಫ್ರೆಂಟು. ಸೊ ಒಂದು ನಾವೆಲ್ನ ಚಿತ್ರವನ್ನಾಗಿ ಕನ್ವರ್ಟ್ ಮಾಡಬೇಕಾದ್ರೆ ಸಾಕಷ್ಟು ಬದಲಾವಣೆಗಳನ್ನ ನಾವು ಮಾಡ್ಕೋಬೇಕಾಗುತ್ತೆ. ಸೊ ಅದಾಗಿರ್ಲಿ, ಸೊ ಅಂದರೆ ಪೊನ್ನಿಯಿನ್ ಸೆಲ್ವನ್ ನಾವೆಲ್ ಈಸ್ ಅಲ್ಟಿಮೇಟ್ ಅಂತ ನಾನು ಹೇಳಬಲ್ಲೆ ಸ್ನೇಹಿತರೆ. ಅಂದರೆ ನನ್ನ ಪ್ರಕಾರ ಯಾವತ್ತೂ ಕೂಡ ನಾವೆಲ್ಲೇ, ಯಾಕಂದರೆ ಕಲ್ಕಿ ಕೃಷ್ಣಮೂರ್ತಿ ಅವರ ಒಂದು ಎಕ್ಸ್ಪ್ಲನೇಷನ್ ಇದೆಯಲ್ಲ ನಿಜಕ್ಕೂ ಅದ್ಭುತ. ನನ್ನ ಕೈಲಾದಷ್ಟು ಕನ್ನಡಿಗರಿಗೂ ಕೂಡ ಇಂತಹ ಅದ್ಭುತವಾದಂತಹ ಕಥೆಯನ್ನು ತಲುಪಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನನ್ನ ಕೈಲಾದಷ್ಟು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಆದಷ್ಟು ಮುಖ್ಯವಾದಂಥ ವಿಷಯಗಳನ್ನು ನಾನು ಎಲ್ಲೂ ಕೂಡ ಬಿಡೋದಕ್ಕೆ ಹೋಗಿಲ್ಲ. ಮುಖ್ಯವಾದಂಥ ವಿಷಯಗಳನ್ನೆಲ್ಲ ನಾನು ನಿಮಗೆ ಅಂದರೆ ನನ್ನ ಕೈಲಾದಷ್ಟು ಸ್ವಾರಸ್ಯ ಎಲ್ಲೂ ಕೂಡ ಕಮ್ಮಿ ಆಗದೆ ಇರೋ ರೀತಿಯಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿಕೊಟ್ಟಿದ್ದೀನಿ ಸ್ನೇಹಿತರೆ, ಇಂತಹ ಅದ್ಭುತವಾದಂತಹ ನಮ್ಮ ಪೂರ್ವಜರ ಇತಿಹಾಸವನ್ನು ಆಧಾರವಾಗಿಟ್ಕೊಂಡು ಬರೆದಂತಹ ಕಥೆಯನ್ನು. ಸೊ ಈಗ ನಾನು ಕುಂದವೈ ಅಮ್ಮ ಅವ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನಾನು ನಿಮಗೆ ತಿಳಿಸ್ಕೊಟ್ಟೆ. ನಮ್ಮ ಕುಂದವೈ ಅಮ್ಮ ಅವರು ಈ ಒಂದು ಪರಿಸ್ಥಿತಿ ಅಂದರೆ ಆದಿತ್ಯ ಕರಿಕಾಲನವರು ನಿಗೂಢ ಕೊಲೆಯಾದ ನಂತರ ಒಂದು ಚೋಳ ಸಾಮ್ರಾಜ್ಯ ಎಂಥ ಒಂದು ಗೊಂದಲವಾದಂಥ ಪರಿಸ್ಥಿತಿ ಇರುತ್ತೆ. ಮತ್ತು ಇವರ ಒಂದು ಕಾಲಘಟ್ಟದಲ್ಲಿ ಚೋಳ ಸಾಮ್ರಾಜ್ಯದಲ್ಲಿ ತುಂಬಾ ತಂತ್ರ ನಡೀತಾ ಇರುತ್ತೆ, ಮತ್ತು ಒಂದು ರೀತಿ ಗೊಂದಲವಾದಂಥ ಪರಿಸ್ಥಿತಿ ಇರುವಂತಹ ಕಾಲಘಟ್ಟ. ಸೊ ಹಾಗಾಗಿನೇ ಅವರು ಸಾಕಷ್ಟು ಸಲಹೆಗಳನ್ನು ಕೊಡ್ತಾ ಇರ್ತಾರೆ. ಮತ್ತು ಮುಖ್ಯವಾಗಿ ನಾನು ನಿಮಗೆ ಹೇಳಲೇಬೇಕು, ಅರುಳ್ಮೊಳಿವರ್ಮನ್ ಪೊನ್ನಿಯಿನ್ ಸೆಲ್ವನ್ ಅವರ ಹತ್ರ ಅವರು ಯಾವಾಗಲೂ ಕೂಡ ಒಂದು ಮುಖ್ಯವಾದಂಥ ವಿಷಯವನ್ನು ಹೇಳ್ತಾ ಇರ್ತಾರೆ. ಏನು ಹೇಳ್ತಾ ಇರ್ತಾರೆ ಅಂತಂದರೆ, ನೀನು ಯಾವತ್ತೂ ಕೂಡ ತಾಳ್ಮೆಯಿಂದ ಇರಬೇಕು, ತಾಳ್ಮೆಯಿಂದ ಇದ್ದು ಕೆಲಸಗಳನ್ನು ನೀನು ಕೆಲಸಗಳಲ್ಲಿ ನೀನು ಮಾಡುವಂಥ ಕಾರ್ಯಗಳಲ್ಲಿ ನೀನು ಜಯವನ್ನು ಸಾಧಿಸಬೇಕು. ತಾಳ್ಮೆನೇ ಬಹಳ ಮುಖ್ಯ. ಮತ್ತು ಅಂದರೆ ಬೇಗ ಕೋಪ ಬರುವಂಥದ್ದು ಈ ರೀತಿ ಎಲ್ಲ ಮಾಡ್ಕೋಬಾರ್ದು. ಇದ್ರ ಬಗ್ಗೆ ಎಲ್ಲ ನೀನು ತುಂಬಾ ಎಚ್ಚರಿಕೆಯಿಂದ ಇರಬೇಕು, ಎಚ್ಚರಿಕೆ ವಹಿಸಬೇಕು ಅಂತ ನಮ್ಮ ಕುಂದವೈ ಪಿರಾಟಿಯರವರು ಇದ್ರ ಬಗ್ಗೆ ಎಚ್ಚರಿಸ್ತಾ ಇರ್ತಾರೆ ಸ್ನೇಹಿತರೆ. ಅವರ ಪ್ರೀತಿಯ ತಮ್ಮ ಆದಂತಹ ಅರುಳ್ಮೊಳಿವರ್ಮನ್ ಅವ್ರಿಗೆ ಯಾಕೆ ಈ ರೀತಿ ಹೇಳ್ತಾ ಇರ್ತಾರೆ ಅಂತಂದ್ರೆ, ಅವರ ಅಣ್ಣ
ಆದಿತ್ಯ ಕರಿಕಾಲನ್ ಅವ್ರಿಗೆ ಈ ರೀತಿ ಶಾರ್ಟ್ ಟೆಂಪರ್ ಇರುತ್ತೆ. ಮತ್ತು ಆದಿತ್ಯ ಕರಿಕಾಲನ್ ಅವ್ರಿಗೆ ಒಂದು ರೀತಿ ತುಂಬಾ ಶಾರ್ಟ್ ಟೆಂಪರ್, ತುಂಬಾ ಕೋಪಿಷ್ಟ್ರು ಅಂತಲೇ ಹೇಳಬೇಕು ಸ್ನೇಹಿತರೆ. ಹಾಗಾಗಿನೇ ಆ ರೀತಿ ತಾಳ್ಮೆ ಇಲ್ದಿರ ತುಂಬಾ ಆವೇಶಕ್ಕೊಳಗ ಅಂದರೆ ತುಂಬಾ ಆವೇಶ ಇದ್ದಿದ್ದ ಕಾರಣದಿಂದಾನೇ ಏನೋ ಆದಿತ್ಯ ಕರಿಕಾಲನ್ ಅವ್ರನ್ನ ಈ ರೀತಿ ತಂತ್ರ ಮಾಡಿ ಸಾಯಿಸೋದಕ್ಕೆ ಸಾಧ್ಯ ಆಯ್ತೇನೋ. ಸೊ ಹಾಗಾಗಿ ಆ ತಪ್ಪು ನೀನು ಮಾಡೋದಕ್ಕೆ ಹೋಗಬೇಡ. ಆದಿತ್ಯ ಕರಿಕಾಲನ್ ಅವರು ಮಹಾನ್ ಪರಾಕ್ರಮಿ. ಅವ್ರು ಎಷ್ಟು ಕನಸುಗಳನ್ನು ಕಾಣ್ತಾ ಇರ್ತಾರೆ ಅಂತಂದರೆ, ಚೋಳ ಸಾಮ್ರಾಜ್ಯವನ್ನು ನಾರ್ತ್ ಸೈಡ್ನಲ್ಲೆಲ್ಲ ನಾವು ಅಂದರೆ ನಾರ್ತ್ ಸೈಡ್ನಲ್ಲೆಲ್ಲ ವಿಸ್ತಾರ ಮಾಡಬೇಕು, ನಾರ್ತ್ ಸೈಡ್ ಫುಲ್ಲು ನಾನು ಆಕ್ಯುಪೈ ಮಾಡ್ತೀನಿ, ನಾರ್ತ್ ಸೈಡ್ ಫುಲ್ಲು ಅಂದರೆ ಗಂಗಾ ನದಿಯನ್ನು ದಾಟ್ಕೊಂಡು ಹೋಗ್ತೀನಿ, ಅಂದರೆ ಇಡೀ ನಾರ್ತ್ ಸೈಡ್ ನಾರ್ತ್ ಫುಲ್ಲು ನಾನು ಆಕ್ಯುಪೈ ಮಾಡ್ತೀನಿ, ಇದ್ರ ಬಗ್ಗೆ ಎಲ್ಲ ತುಂಬಾ ಕನಸನ್ನು ಕಂಡಿರ್ತಾರೆ. ಮತ್ತು ಕಡಲುಗಳನ್ನು ದಾಟಿ ಸಾಗರದಾಚೆಗೂ ಕೂಡ ಚೋಳ ಸಾಮ್ರಾಜ್ಯವನ್ನು ವಿಸ್ತರಿಸ್ತೀನಿ ಅಂತೆಲ್ಲ ಅವರು ತುಂಬಾ ಕನಸುಗಳನ್ನು ಕಂಡಿರ್ತಾರೆ. ಸೊ ಅಷ್ಟೆಲ್ಲ ಕನಸುಗಳನ್ನು ಕಂಡಂತಹ ಆ ಮಹಾನ್ ಪರಾಕ್ರಮಿಯ ಸಾವು ಈ ರೀತಿ ಆಯ್ತಲ್ಲ, ಇದ್ರ ಬಗ್ಗೆ ತುಂಬಾನೇ ನೊಂದ್ಕೊಂಡಿರ್ತಾರೆ ಸ್ನೇಹಿತರೆ ಕುಂದವಯ್ಯ ಅವರು ಮತ್ತೆ ನಮ್ಮ ಆದಿತ್ಯ ಕರಿಕಾಲನ್ ಅವರ ತಂದೆ ಸುಂದರ ಚೋಳ ಅವರು. ನಂತರ ಆದಿತ್ಯ ಕರಿಕಾಲನ್ ಅವರು ಈ ರೀತಿ ನಿಗೂಢವಾಗಿ ಕೊಲೆಯಾದ ನಂತರ ಅವರ ತಂದೆ ಸುಂದರ ಚೋಳ ಅವರು ಈ ರೀತಿ ಮಾನಸಿಕವಾಗಿ ಕುಗ್ಗೋಗಿರ್ತಾರೆ. ನಂತರ ನಮ್ಮ ಕುಂದವಯ್ಯ ಅಮ್ಮ ಅವರು ಅವ್ರನ್ನ ಸಮಾಧಾನ ಮಾಡೋದಕ್ಕೆ ಪ್ರಯತ್ನ ಪಟ್ಟರು, ಅವರು ಸಮಾಧಾನ ಆಗ್ತಾ ಇರೋದಿಲ್ಲ. ನಂತರ ಅವರು ಕಡೆಗೆ ಅವರ ತಂದೆ ಹತ್ರ ಒಂದು ವಿಷಯವನ್ನ ಹೇಳ್ತಾರೆ, ಈ ರೀತಿ ನಿನ್ನ ಮಗ ಈ ರೀತಿ ಅಂದ್ರೆ ಅವನು ಬದುಕಿದ್ದಾಗ ಈ ರೀತಿ ನಿನ್ಗೆ ಎಷ್ಟು ಪತ್ರಗಳನ್ನ ಕಳಿಸ್ತಾ ಇದ್ದ, ಅವನು ಒಂದು ಚಿನ್ನದ ಅರಮನೆಯನ್ನ ಕಾಂಜೀಪುರಂನಲ್ಲಿ ಕಟ್ಟಿದ್ದಾನೆ, ನೀನು ಅಲ್ಲಿ ಹೋಗಿ ಇರಬೇಕಾಗಿತ್ತು ಅಂತ ಅವನು ಆಸೆ ಇಟ್ಕೊಂಡಿದ್ದ, ನಿನ್ನನ್ನು ಅಲ್ಲಿ ಕರೆಸ್ಕೊಂಡು ನೀನು ಕಡೆಗಾಲವನ್ನ ಅಲ್ಲಿ ಕಡಿಬೇಕಾಗಿತ್ತು ಅಂತ ಅವನು ಆಸೆಯನ್ನ ಇಟ್ಕೊಂಡಿದ್ದ. ಸರಿ, ಅವನು ಇದ್ದಾಗ್ಲಂತೂ ನೀನು ಅವನ ಆಸೆಯನ್ನ ಈಡೇರಿಸಲಿಲ್ಲ, ಈಗಾದ್ರೂ ನೀನು ಹೋಗಿ ಅವನ ಆಸೆಯನ್ನ ಈಡೇರಿಸ್ಬೋದಲ್ಲ ಅಂತ ಕೇಳ್ಕೊತಾರೆ. ಆಗ ನಮ್ಮ ಸುಂದರ ಚೋಳ ಅವರು ಮೊದಲಿಗೆ ಅವರು ಒಪ್ಕೊಳ್ಳೋದಿಲ್ಲ. ಇಲ್ಲ ಅಮ್ಮ, ನಾನು ಅಲ್ಲಿ ಹೋದ್ರೂ ಕೂಡ ಅವನ ನೆನಪು ನನಗೆ ಕಾಡೋದಕ್ಕೆ ಶುರು ಆಗುತ್ತೆ, ಈಗಲೇ ನನಗೆ ಅವನ ನೆನಪನ್ನ ನಾನು ಮರೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅಂದ್ರೆ ಅವನ ನೆನಪನ್ನ ನನ್ನ ಕೈಯಲ್ಲಿ ಈಗಲೇ ಮರೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ಈಗ ನಾನು ಅಲ್ಲಿ ಹೋಗಿ ಇರೋದಕ್ಕೆ ಶುರು ಮಾಡಿದ್ರೆ ಖಂಡಿತ ಅಲ್ಲಿ ಅವನ ನೆನಪು ಇನ್ನೂ ಜಾಸ್ತಿ ಕಾಡೋದಕ್ಕೆ ಶುರು ಆಗುತ್ತೆ ಅಂತ ಹೇಳೋದಕ್ಕೆಲ್ಲ ಶುರು ಮಾಡ್ತಾರೆ ಸ್ನೇಹಿತರೆ. ನಂತರ ನಮ್ಮ ಕುಂದವಯ್ಯ ಅಮ್ಮ ಅವರು ಹೇಗೋ ಸಮಾಧಾನ ಮಾಡಿ ನಂತರ ನಮ್ಮ ಸುಂದರ ಚೋಳ ಅವ್ರನ್ನ ಒಪ್ಪಿಸಿ ಕಾಂಜೀಪುರಂಗೆ ಕರ್ಕೊಂಡು ಹೋಗ್ತಾರೆ ಸ್ನೇಹಿತರೆ. ಕಾಂಜೀಪುರಂಗೆ ಕರ್ಕೊಂಡು ಹೋಗಿ ಕಾಂಜೀಪುರಂನಲ್ಲಿ ಇರ್ತಕ್ಕಂತಹ ಆ ಒಂದು ಚಿನ್ನದ ಅರಮನೆಯಲ್ಲಿ ನಮ್ಮ ಸುಂದರ ಚೋಳ ಅವರು ಮತ್ತೆ ಅವರ ಧರ್ಮಪತ್ನಿಯಾದಂತಹ ವಾನವನ್ ಮಹಾದೇವಿಯವರು ಅಲ್ಲೇ ವಾಸ ಮಾಡೋದಕ್ಕೆ ಶುರು ಮಾಡ್ತಾರೆ ಸ್ನೇಹಿತರೆ. ನಂತರ ಇವರು ಇದೇ ರೀತಿ ವಾಸ ಮಾಡ್ತಾ ಇರಬೇಕಾದ್ರೆ ಕಾಲಕ್ರಮೇಣ ನಮ್ಮ ಸುಂದರ ಚೋಳ ಅವರು ಅಲ್ಲಿರ್ಬೇಕಾದ್ರೂ ಕೂಡ ಅವರಿಗೆ ಮರೆಯೋದಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ, ಮಾನಸಿಕವಾಗಿ ತುಂಬಾನೇ ಕುಗ್ಗೋಗಿರ್ತಾರೆ. ಸೊ ಅದರಿಂದ ಹೊರಗಡೆ ಬರೋದಕ್ಕೆ ಆಗ್ತಾ ಇರೋದಿಲ್ಲ. ಏನೇ ಆದ್ರೂ ಕೂಡ ಅಂದ್ರೆ ಪುತ್ರ ಶೋಕ ಅಂತ ಹೇಳ್ತಾರಲ್ಲ, ಪುತ್ರ ಶೋಕ ತುಂಬಾನೇ ದೊಡ್ಡದು. ಸೊ ಹಾಗಾಗಿ ಅದರಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ. ಹಾಗಾಗಿ ಅವರು ಕಾಲಕ್ರಮೇಣ ಅವರು ತೀರ್ಕೋತಾರೆ ಸ್ನೇಹಿತರೆ. ಅಂದ್ರೆ ನಮ್ಮ ಸುಂದರ ಚೋಳ ಅವರು ಕಾಲಕ್ರಮೇಣ ಆ ಒಂದು ದುಃಖದಲ್ಲೇ ಅವರು ತೀರ್ಕೋತಾರೆ. ಅವರು ತೀರ್ಕೊಂಡಿದ ತಕ್ಷಣ ನಮ್ಮ ವಾನವನ್ ಮಹಾದೇವಿಯವರು ಕೂಡ ಆ ಒಂದು ದುಃಖದಲ್ಲಿ ಅವರು ಕೂಡ ತೀರ್ಕೋತಾರೆ. ಸೊ ಹೀಗೆ ಅಂದ್ರೆ ಆದಿತ್ಯ ಕರಿಕಾಲನ್ ಅವರ ನಿಗೂಢ ಕೊಲೆ ಅನ್ನೋದು ಒಂದು ರೀತಿ ಆ ಒಂದು ಫ್ಯಾಮಿಲಿಗೆ ತುಂಬಾನೇ, ಆ ಒಂದು ಕುಟುಂಬಕ್ಕೆ, ನಮ್ಮ ಸುಂದರ ಚೋಳ ಅವರ ಕುಟುಂಬಕ್ಕೆ ಒಂದು ರೀತಿ ತುಂಬಾನೇ ಒಂದ್ ಕಡೆ ಚೋಳ ಸಾಮ್ರಾಜ್ಯಕ್ಕೆ ಒಂದು ದೊಡ್ಡ ನಷ್ಟ, ಒಬ್ಬ ಮಹಾನ್ ಪರಾಕ್ರಮಿಯನ್ನ ಚೋಳ ಸಾಮ್ರಾಜ್ಯ ಕಳ್ಕೋತು ಅಂತಾನೆ ಹೇಳಬೇಕು ಸ್ನೇಹಿತರೆ. ಮತ್ತೆ ಆದಿತ್ಯ ಕರಿಕಾಲನ್ ಅವರ ಆ ಒಂದು ನಿಗೂಢ ಕೊಲೆಯಿಂದ ಚೋಳ ಸಾಮ್ರಾಜ್ಯದಲ್ಲಿ ಗೊಂದಲವಾದಂತಹ ಪರಿಸ್ಥಿತಿ ಸೃಷ್ಟಿಯಾಗುತ್ತೆ. ಸೊ ಅಂತಹ ಪರಿಸ್ಥಿತಿಯಲ್ಲಿ ನನ್ನ ಪ್ರೀತಿಯ ತಮ್ಮ ಪೊನ್ನಿಯಿನ್ ಸೆಲ್ವನ್ ಪಟ್ಟಕ್ಕೆ ಬರಬಾರದು ಅಂತ ತೀರ್ಮಾನ ಮಾಡಿ ನಮ್ಮ ಪೊನ್ನಿಯಿನ್ ಸೆಲ್ವನ್ ಅವ್ರನ್ನ ನೀನು ಯುದ್ಧ ಮಾಡೋದಕ್ಕೆ ಹೋಗು, ಈ ಒಂದು ಚೋಳ ಸಾಮ್ರಾಜ್ಯವನ್ನ ವಿಸ್ತರಿಸೋದ್ರಲ್ಲಿ ನೀನು ಕಾನ್ಸಂಟ್ರೇಟ್ ಮಾಡು ಅಂತ ಹೇಳ್ಬಿಡ್ತಾರೆ. ಸೊ ಆ ಸಲಹೆಗಳ ಪ್ರಕಾರ ಅಂದ್ರೆ ಅವರ ಪ್ರೀತಿಯ ಅಕ್ಕ ಈ ರೀತಿ ಹೇಳಿದ ತಕ್ಷಣ ಆ ಸಲಹೆಗಳ ಪ್ರಕಾರ ನಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ ಅವರ ಪ್ರೀತಿಯ ತಮ್ಮ ಆದಂತಹ ನಮ್ಮ ಪೊನ್ನಿಯಿನ್ ಸೆಲ್ವನ್ ಅವರು. ನಂತರ ನಮ್ಮ ಪೊನ್ನಿಯಿನ್ ಸೆಲ್ವನ್ ಅವರ ಚಿಕ್ಕಪ್ಪ ಉತ್ತಮ ಚೋಳ ಅವರು ರಾಜ ಆಗ್ತಾರೆ. ಉತ್ತಮ ಚೋಳ ಅವರು ರಾಜ ಆಗಿ 15 ವರ್ಷದ ನಂತರ ನಮ್ಮ ಪೊನ್ನಿಯಿನ್ ಸೆಲ್ವನ್ ಅವರು ರಾಜ ಆಗ್ತಾರೆ. ನಮ್ಮ ಪೊನ್ನಿಯಿನ್ ಸೆಲ್ವನ್ ಅವರು ರಾಜ ಆದ ನಂತರ ಅವರು ಸಂಪಾದನೆ ಮಾಡಿಕೊಂಡಂತಹ ಪಟ್ಟ ರಾಜರಾಜ ಚೋಳನಂತ ಸ್ನೇಹಿತರೆ. ಅವರು ರಾಜ ಆದ ನಂತರ ಅವರು ಮಾಡಿದಂತಹ ಸಾಧನೆಗಳೇನು, ಮತ್ತೆ ಅಂದ್ರೆ ಅವರ ಒಂದು ಸಾಧನೆಗಳೇನು, ಮತ್ತೆ ಅವರ ಒಂದು ಕಾಲಘಟ್ಟದಲ್ಲಿ ತಂಜಾವೂರು ಬೃಹದೀಶ್ವರ ದೇವಸ್ಥಾನವನ್ನ ಕಟ್ತಾರೆ. ಮತ್ತೆ ಅದ್ರ ಬಗ್ಗೆ ಎಲ್ಲ ನಾನು ಫರ್ದರ್ ವಿಡಿಯೋಸ್ ಅಲ್ಲಿ ನನ್ನ ಕೈಯಲ್ಲಿ ಆದಷ್ಟು ನಾನು ನಿಮಗೆ ತಲುಪಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಸೊ ಇಷ್ಟೆಲ್ಲ ಅಂದ್ರೆ ಇಲ್ಲಿ ವಂದ್ಯದೇವನವ್ರ ಬಗ್ಗೆ ಇನ್ನೊಂದು ವಿಷಯ ಹೇಳಲೇ ಇಲ್ಲ. ವಂದ್ಯದೇವನವ್ರನ್ನ ಪೊನ್ನಿಯಿನ್ ಸೆಲ್ವನ್ ಕಥೆಯಲ್ಲಿ ಪ್ರೀತಿಸೋ ರೀತಿ ಅಂದ್ರೆ ನಮ್ಮ ಕಲ್ಕಿ ಕೃಷ್ಣಮೂರ್ತಿ ಅವರು ವಂದ್ಯದೇವನವ್ರಿಗೆ ಮತ್ತೆ ಕುಂದವಯ್ಯಮ್ಮ ಅವ್ರಿಗೆ ಪ್ರೀತಿ ಉದ್ಭವ ಆಗುತ್ತೆ. ಮತ್ತೆ ಕಡೆಗೆ ಅವರಿಬ್ರು ಮದುವೆ ಆಗ್ತಾರೆ ಅಂತೆಲ್ಲ ಹೇಳಿರ್ತಾರೆ. ಖಂಡಿತ 100% ನಮ್ಮ ಕಲ್ಕಿ ಕೃಷ್ಣಮೂರ್ತಿ ಅವರು ಹೇಳಿರೋದು ನಿಜಾನೇ. ನಮ್ಮ ವಂದ್ಯದೇವನವರು ನಮ್ಮ ಕುಂದವಯ್ಯಮ್ಮ ಅವ್ರನ್ನ ಮದುವೆ ಆಗ್ತಾರೆ ಸ್ನೇಹಿತರೆ. ತಂಜಾವೂರು ಬೃಹದೀಶ್ವರ ದೇವಸ್ಥಾನದಲ್ಲಿ ಇರ್ತಕ್ಕಂತಹ ಒಂದು ಇನ್ಸ್ಕ್ರಿಪ್ಷನ್ ಅಲ್ಲಿ ಆ ಒಂದು ಇನ್ಸ್ಕ್ರಿಪ್ಷನ್ ಅನ್ನ ನೋಡೇ ನಮ್ಮ ಕಲ್ಕಿ ಕೃಷ್ಣಮೂರ್ತಿ ಅವರು ಇದನ್ನ ಕಥೆ
ಕತೆಗೆ ಅವರು ಅಡಾಪ್ಟ್ ಮಾಡ್ಕೊಂಡಿರೋದು. ಅಂದರೆ ತಂಜಾವೂರು ಬೃಹದೀಶ್ವರ ದೇವಸ್ಥಾನದಲ್ಲಿರ್ತಕ್ಕಂತಹ ಇನ್ಸ್ಕ್ರಿಪ್ಷನಲ್ಲಿ ಒಂದು ಇನ್ಸ್ಕ್ರಿಪ್ಷನ್ ಏನು ಹೇಳುತ್ತೆ ಅಂತಂದರೆ, ನಾನು ಆಲ್ರೆಡಿ ನಿಮ್ಗೆ ಹೇಳಿರ್ತೀನಿ, ಹೂ ಈಸ್ ವಂದ್ಯದೇವನ್ ಅನ್ನೋ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಇದ್ರ ಬಗ್ಗೆ, ಆದರೂ ಕೂಡ ಹೇಳ್ತೀನಿ ಕೇಳಿ. ಆ ಒಂದು ಇನ್ಸ್ಕ್ರಿಪ್ಷನಲ್ಲಿ ವಂದ್ಯದೇವನವರ ಧರ್ಮಪತ್ನಿಯಾದಂತಹ ಕುಂದವೈ ಪಿರಾಟಿಯರವರು ಅಂತ ಒಂದು ಇನ್ಸ್ಕ್ರಿಪ್ಷನ್ ಶುರು ಆಗುತ್ತೆ. ಸೊ ಆ ಒಂದು ಇನ್ಸ್ಕ್ರಿಪ್ಷನ್ನ ಇಟ್ಕೊಂಡು ವಂದ್ಯದೇವನವ್ರನ್ನ ಇವರು ಅಡಾಪ್ಟ್ ಮಾಡ್ಕೋತಾರೆ. ಈ ಒಂದು ಕತೆಗೆ ಅಡಾಪ್ಟ್ ಮಾಡಿಕೊಂಡು ಒಂದು ದೊಡ್ಡ ಅಂದರೆ ಮುಖ್ಯವಾದಂಥ ಪಾತ್ರವನ್ನಾಗೇ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ ನಮ್ಮ ಕಲ್ಕಿ ಕೃಷ್ಣಮೂರ್ತಿ ಅವರು. ಸೊ ಅಂದರೆ ಅದರಲ್ಲಿ ಒಂದಷ್ಟು ಕಲ್ಪನೆಗಳು, ಅಂದರೆ ಅವರ ಒಂದು ಫಿಕ್ಷನ್, ಅಂದರೆ ಒಂದಷ್ಟು ಇಮ್ಯಾಜಿನೇಷನ್ಸ್ನೆಲ್ಲ ಮಿಕ್ಸ್ ಮಾಡಿ ಬರೆದಂತಹ ಕತೆ ಈ ಪೊನ್ನಿಯಿನ್ ಸೆಲ್ವನ್. ಸೊ ಅಂದರೆ ಈ ಒಂದು ವಂದ್ಯದೇವನ್ ಕ್ಯಾರೆಕ್ಟರ್ಗೆ ಮಾತ್ರ ಅಲ್ಲ, ಇದರಲ್ಲಿ ಸಾಕಷ್ಟು ಕಾಲ್ಪನಿಕ ಪಾತ್ರಗಳನ್ನು ಕೂಡ ಸೇರಿಸಿದ್ದಾರೆ. ಪೂಂಗುಳಲಿ ಆಗಿರ್ಬೋದು, ಮತ್ತು ಮಣಿಮೇಗಲೆ ಆಗಿರ್ಬೋದು. ಸೊ ಇವರೆಲ್ಲ ಅಂದರೆ ನಮ್ಮ ಕಲ್ಕಿ ಕೃಷ್ಣಮೂರ್ತಿ ಅವರು ಸೃಷ್ಟಿ ಮಾಡಿದಂಥ ಕಾಲ್ಪನಿಕ ಪಾತ್ರಗಳು ಅಂತಲೇ ಹೇಳಬೇಕು ಸ್ನೇಹಿತರೆ. ಸೊ ಹೀಗೆ ನಮ್ಮ ವಂದ್ಯದೇವನವರು ಕುಂದವೈ ಅಮ್ಮ ಅವ್ರನ್ನ ಮದುವೆ ಆಗ್ತಾರೆ. ಸೊ ನಂತರ ವಂದ್ಯದೇವನವರು ರಾಜರಾಜ ಚೋಳ ಅವರ ಕಾಲಘಟ್ಟದಲ್ಲೂ ಕೂಡ ಅವರು, ಅಂದರೆ ರಾಜರಾಜ ಚೋಳ ಅವ್ರಿಗೆ ಇವರು ಚೀಫ್ ಕಮಾಂಡರ್ ಆಗಿ ಕೆಲಸ ಮಾಡ್ತಾರೆ. ನಂತರ ರಾಜೇಂದ್ರ ಚೋಳ ಅವರ ಕಾಲಘಟ್ಟದಲ್ಲಿ, ಅಂದರೆ ರಾಜರಾಜ ಚೋಳ ಅವರ ಮಗ ರಾಜೇಂದ್ರ ಚೋಳ ಅವರ ಕಾಲಘಟ್ಟದಲ್ಲೂ ಕೂಡ ನಮ್ಮ ವಂದ್ಯದೇವನವರು ಚೀಫ್ ಕಮಾಂಡರ್ ಆಗಿ ಕೆಲಸ ಮಾಡ್ತಾರೆ ಸ್ನೇಹಿತರೆ. ಸೊ ನೋಡಿ, ಅಂದರೆ ರಾಜರಾಜ ಚೋಳ ಅವರ ಕಾಲಘಟ್ಟದಲ್ಲೂ ನಮ್ಮ ವಂದ್ಯದೇವನವರು ಇದ್ರು, ಮತ್ತೆ ರಾಜರಾಜ ಚೋಳ ಅವರ ಮಗ ರಾಜೇಂದ್ರ ಚೋಳ ಅವರ ಕಾಲಘಟ್ಟದಲ್ಲೂ ಕೂಡ ನಮ್ಮ ವಂದ್ಯದೇವನವರು ಕೆಲಸ ಮಾಡ್ತಾ ಇರ್ತಾರೆ ಸ್ನೇಹಿತರೆ. ಮತ್ತೆ ರಾಜೇಂದ್ರ ಚೋಳ ಅವರ ಕಾಲಘಟ್ಟದಲ್ಲಿ ರಾಜೇಂದ್ರ ಚೋಳ ಅವರ ಸಾಧನೆಗಳ ಹಿಂದೆನೂ ಕೂಡ ಆ ಶಕ್ತಿ ಇದ್ದೇ ಇರುತ್ತೆ. ಆ ಶಕ್ತಿ ಬೇರೆ ಯಾರೋ ಅಲ್ಲ ಸ್ನೇಹಿತರೆ, ನಮ್ಮ ಕುಂದವೈ ಅಮ್ಮ ಅವರು ಸ್ನೇಹಿತರೆ. ಚೋಳ ಸಾಮ್ರಾಜ್ಯದ ಪ್ರಜೆಗಳೆಲ್ಲ ಕುಲ ದೇವತೆ ಅಂತ ಭಾವಿಸ್ತಾ ಇದ್ರು. ಒಂದು ರೀತಿ ಚೋಳ ಸಾಮ್ರಾಜ್ಯಕ್ಕೆ ಕುಲ ದೇವತೆ ಅಂತಾನೆ ಹೇಳಬೇಕು ಸ್ನೇಹಿತರೆ ನಮ್ಮ ಕುಂದವೈ ಅಮ್ಮ ಅವ್ರನ್ನ. ಮತ್ತೆ ಪ್ರಜೆಗಳಿಗೋಸ್ಕರ, ಚೋಳ ಸಾಮ್ರಾಜ್ಯಕ್ಕೋಸ್ಕರ ಕಡೆ ಉಸಿರಿರೋವರೆಗೂ ಚೋಳ ಸಾಮ್ರಾಜ್ಯದಲ್ಲೇ ಇರಬೇಕು, ಚೋಳ ಸಾಮ್ರಾಜ್ಯಕ್ಕೋಸ್ಕರ ನಾನು ಸೇವೆ ಮಾಡ್ತೀನಿ ಅಂತ ಹೇಳಿ ಅದೇ ರೀತಿ ನಡ್ಕೊಂಡ್ರು ನಮ್ಮ ಕುಂದವೈ ಅಮ್ಮ ಅವರು. ಕಡೆ ಉಸಿರಿರೋವರೆಗೂ ಅವರು ಚೋಳ ಸಾಮ್ರಾಜ್ಯಕ್ಕೋಸ್ಕರ ಸೇವೆ ಮಾಡ್ತಾರೆ. ಕಡೆ ಉಸಿರಿರೋವರೆಗೂ ಚೋಳ ಸಾಮ್ರಾಜ್ಯಕ್ಕೋಸ್ಕರ ಸಾಕಷ್ಟು ಸಲಹೆಗಳನ್ನು ಕೊಡ್ತಾರೆ. ಪೊಲಿಟಿಕಲ್ಗೆ ಸಂಬಂಧಪಟ್ಟಂತಹ ಸಾಕಷ್ಟು ರೀಸನ್, ಅಂದರೆ ಸಾಕಷ್ಟು ಸಲಹೆಗಳನ್ನು ಕೊಡ್ತಾ ಇರ್ತಾರೆ. ದೊಡ್ಡ ದೊಡ್ಡ ಅಧಿಕಾರಿಗಳು, ದೊಡ್ಡ ದೊಡ್ಡ ಮಿನಿಸ್ಟರ್ಸ್ಗೆ ಇವರ ಸಲಹೆಗಳು ಸಿಕ್ಕಿದ ತಕ್ಷಣ ಆ ಸಲಹೆಗಳ ಪ್ರಕಾರ ಅವರು ನಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ ಸ್ನೇಹಿತರೆ. ಯಾಕಂದ್ರೆ ದೊಡ್ಡ ದೊಡ್ಡ ಮಿನಿಸ್ಟರ್ಸು, ದೊಡ್ಡ ದೊಡ್ಡ ಅಧಿಕಾರಿಗಳಿಗೂ ಕೂಡ ಕುಂದವೈ ಅಮ್ಮ ಅವ್ರ ಮೇಲೆ ತುಂಬಾನೇ ನಂಬಿಕೆ ಇರುತ್ತೆ. ಮತ್ತೆ ಕುಂದವೈ ಅಮ್ಮ ಅವ್ರನ್ನ ಅಲ್ಲಿರ್ತಕ್ಕಂಥ, ಅಂದರೆ ಪ್ರಜೆಗಳು ಮತ್ತೆ ಮಿನಿಸ್ಟರ್ಸು, ಅಧಿಕಾರಿಗಳು ಎಲ್ಲರೂ ಕೂಡ ಅಷ್ಟು ಮರ್ಯಾದೆಯಿಂದ ಒಂದು ರೀತಿ ಕುಲ ದೇವತೆ ಅಂತಾನೆ ಭಾವಿಸ್ತಾ ಇರ್ತಾರೆ. ಯಾಕಂತಂದ್ರೆ ಕುಂದವೈ ಅಮ್ಮ ಅವ್ರಿಗೆ ಅಷ್ಟು ಬುದ್ಧಿ, ಅಷ್ಟು ಅರಿವು ಅಂತಾನೆ ಹೇಳಬೇಕು ಸ್ನೇಹಿತರೆ. ಅವರು, ಅಂದರೆ ನಮ್ಮ ಕಲ್ಕಿ ಕೃಷ್ಣಮೂರ್ತಿ ಅವರು ಪೊನ್ನಿಯಿನ್ ಸೆಲ್ವನ್ ಕಥೆಯಲ್ಲಿ ಇದ್ರ ಬಗ್ಗೆ ಎಲ್ಲ ಅಷ್ಟು ಅಚ್ಚುಕಟ್ಟಾಗಿ ಪದಗಳ ಮುಖಾಂತರ ನಮಗೆ ಎಕ್ಸ್ಪ್ಲೈನ್ ಮಾಡಿಕೊಟ್ಟಿರ್ತಾರೆ ಸ್ನೇಹಿತರೆ. ಅವ್ರಿಗಿರ್ತಕ್ಕಂತಹ ಆ ಬುದ್ಧಿಗೆ ಖಂಡಿತ ಒಂದು ಪೊನ್ನಿಯಿನ್ ಸೆಲ್ವನ್ ಕಥೆಯಲ್ಲಿ ಒಂದು ಲೈನಲ್ಲಿ ಹೇಳ್ತಾರೆ, ಒಂದು ಕ್ಯಾರೆಕ್ಟರ್ ಮುಖಾಂತರ ನಮ್ಮ ಕಲ್ಕಿ ಕೃಷ್ಣಮೂರ್ತಿ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ. ಅಂದರೆ ತಿರುಕೋವಲೂರು ಮಲೈಮಾನ್ ಅವರು ಹೇಳ್ತಾರೆ, ನಮ್ಮ ಕುಂದವೈ ಅವರ ತಾತ ಏನು ಹೇಳ್ತಾರೆ ಅಂತಂದ್ರೆ, ಕುಂದವೈ ಅಮ್ಮ ಅವ್ರು ಮಾತ್ರ ಏನಾದರೂ ಅಂದರೆ ಗಂಡು ಮಗುವಾಗಿ ಹುಟ್ಟಿದ್ರೆ, ಅಂದರೆ ಅವಳೇನಾದರೂ ಗಂಡಾಗಿ ಹುಟ್ಟಿದ್ರೆ ಖಂಡಿತ ಇಡೀ ಜಗತ್ತಿನಲ್ಲಿ ಎಷ್ಟೋ ಸಾಮ್ರಾಜ್ಯಗಳನ್ನ ಅವಳು ಆಕ್ಯುಪೈ ಮಾಡ್ಕೋತಾ ಇದ್ಲು ಅಂತೆಲ್ಲ ಹೇಳೋ ರೀತಿಯೆಲ್ಲ ಒಂದು ಸೀನ್ಸ್ ಎಲ್ಲ ಇಟ್ಟಿರ್ತಾರೆ ಸ್ನೇಹಿತರೆ ನಮ್ಮ ಕಲ್ಕಿ ಕೃಷ್ಣಮೂರ್ತಿ ಅವರು. ಸೊ ಅಂದರೆ ಅಷ್ಟು ಬುದ್ಧಿ ಇರ್ತಕ್ಕಂತಹ ಒಂದು ಹೆಣ್ಣು ಮಗಳು ನಮ್ಮ ಕುಂದವೈ ಅಮ್ಮ ಅವರು ಸ್ನೇಹಿತರೆ. ಅಂದರೆ ಚೋಳ ಸಾಮ್ರಾಜ್ಯಕ್ಕೆ ಒಂದು ರೀತಿ ಕುಲ ದೇವತೆ ಅಂತಲೇ ಹೇಳಬೇಕು. ಸೊ ನಾವೆಲ್ಲರೂ ಕೂಡ ಕುಂದವೈ ಅಮ್ಮ ಅವ್ರನ್ನ ಮರಿಬಾರ್ದು ಅಂತಲೇ ಹೇಳಬೇಕು. ಬಿಕಾಸ್ ಅವರ ಒಂದು ಕಾಲಘಟ್ಟದಲ್ಲಿ ಫ್ರೀ ಹಾಸ್ಪಿಟಲ್ಸ್ ಆಗಿರ್ಬೋದು, ಮತ್ತು ಪ್ರಜೆಗಳಿಗೋಸ್ಕರ ಏನೇನೆಲ್ಲ ಒಳ್ಳೊಳ್ಳೆ ಯೋಜನೆಗಳನ್ನು ತರಬೇಕೋ ಎಲ್ಲ ಯೋಜನೆಗಳ ಬಗ್ಗೆ ಅವರ ಪ್ರೀತಿಯ ತಮ್ಮ ಅರುಣ್ಮೊಳಿವರ್ಮನ್ ಅವ್ರಿಗೆ ಸಲಹೆಗಳನ್ನು ಕೊಡ್ತಾ ಇದ್ರು. ಆ ಸಲಹೆಗಳನ್ನು ಚಾಚು ತಪ್ಪದೆ ನಮ್ಮ ಅರುಣ್ಮೊಳಿವರ್ಮನ್ ಅವರು ಪಾಲಿಸ್ತಾ ಇದ್ರು ಸ್ನೇಹಿತರೆ. ಅಂದರೆ ಹೊಸ ಯೋಜನೆಗಳು, ಅಂದರೆ ಪ್ರಜೆಗಳಿಗೆ ಒಳ್ಳೇದಾಗಬೇಕು, ಪ್ರಜೆಗಳಿಗೋಸ್ಕರ ಏನೇನೆಲ್ಲ ಹೊಸ ಯೋಜನೆಗಳನ್ನು ತರಬೇಕೋ ಅದನ್ನೆಲ್ಲ ಇವರು ತರ್ತಾ ಇದ್ರು. ಅದ್ರ ಬಗ್ಗೆ ಎಲ್ಲ ಇವರು ಸಲಹೆಗಳನ್ನು ಕೊಡ್ತಾ ಇದ್ರು ಅವರ ಪ್ರೀತಿಯ ತಮ್ಮ ಆದಂತಹ ಅರುಣ್ಮೊಳಿವರ್ಮನ್ ಅವ್ರಿಗೆ, ಅಂದರೆ ಅವರು ರಾಜ ಆದ ನಂತರ ರಾಜರಾಜ ಚೋಳ ಅವ್ರಿಗೆ. ಸೊ ಹೀಗೆ ಪೊಲಿಟಿಕಲಲ್ಲಿ ಆಗಿನ ಕಾಲಘಟ್ಟದಲ್ಲಿ ಹೆಣ್ಣು ಮಕ್ಕಳು ಅಂತಂದರೆ ಸಾಮಾನ್ಯವಾಗಿ ಯುವರಾಣಿಯರು ಅಂತಂದರೆ ಸಾಮಾನ್ಯವಾಗಿ ಗೆಳತಿಯರೊಂದಿಗೆ ಆಟ ಆಡಿಕೊಂಡು ಮಾಮೂಲಿ ತುಂಬಾ ಜಾಯ್ಫುಲ್ ಆಗಿ ತುಂಬಾ ಒಂದು ರೀತಿ ಅವ್ರದ್ದೇ ಆದಂತಹ ಲೋಕದಲ್ಲಿ, ಅಂದರೆ ಅವ್ರು ಮದುವೆ ಆಗುವಂತಹ ಹುಡುಗನ ಬಗ್ಗೆ ಯೋಚನೆ ಮಾಡಿಕೊಂಡು ಈ ರೀತಿ ಪ್ರೀತಿ ಅದು ಇದು ಇರುತ್ತಲ್ವಾ. ಸೊ ಅದೆಲ್ಲವನ್ನು ಮೀರಿ ಅದೆಲ್ಲವೂ ಕೂಡ ಒಂದು ಕಡೆ ಇರುತ್ತೆ. ಅದೆಲ್ಲವೂ ಕೂಡ ಒಂದು ಕಡೆ ಇದ್ರೂ ಕೂಡ ನಮ್ಮ ಕುಂದವೈ ದೇವಿಯವರು ಒಂದು ಲೆವೆಲ್ ಮೇಲೆ, ಅಂದರೆ ನಮ್ಮ ಕುಂದವೈ ದೇವಿಯವರ ಒಂದು ಯೂನಿಕ್ನೆಸ್ ಏನಪ್ಪಾ ಅಂತಂದ್ರೆ, ಅವ್ರಿಗೆ ಯಾವತ್ತೂ ಕೂಡ ಚೋಳ ಸಾಮ್ರಾಜ್ಯನೇ ಮುಖ್ಯ, ಚೋಳ ಸಾಮ್ರಾಜ್ಯಕ್ಕೋಸ್ಕರ ನಾನು
ಕಡೆ ಉಸಿರಿರೋವರೆಗೂ ಚೋಳ ಸಾಮ್ರಾಜ್ಯಕ್ಕೋಸ್ಕರ ನಾನು ಕೆಲಸ ಮಾಡ್ತೀನಿ, ಸೇವೆಯನ್ನು ಮಾಡ್ತೀನಿ. ನನ್ನ ಕೈಲಾದಷ್ಟು ನನ್ನ ಸಲಹೆಗಳನ್ನು ನಾನು ಮುಂದಿಡ್ತೀನಿ. ಆ ಸಲಹೆಗಳನ್ನು ನನ್ನ ಪ್ರೀತಿಯ ತಮ್ಮ ಅರುಳ್ಮೊಳಿವರ್ಮನವರು ಅದನ್ನು ಚಾಚು ತಪ್ಪದೆ ಅವನು ಪಾಲಿಸ್ತಾನೆ ಅನ್ನೋದರಲ್ಲಿ ತುಂಬಾ ನಂಬಿಕೆ ಇಟ್ಕೊಂಡಿರ್ತಾರೆ. ಅದೇ ಥರ ಅವರ ಪ್ರೀತಿಯ ತಮ್ಮ ವರ್ಮನ್ ಅವರು ಕೂಡ ಅವರ ಪ್ರೀತಿಯ ಅಕ್ಕ ಹೇಳಿದಂತಹ ಮಾತಿಗೆ ಅವರು ಯಾವತ್ತೂ ಕೂಡ ಅವರ ಪ್ರೀತಿಯ ಅಕ್ಕನ ಮಾತಿಗೆ ಅವರು ತಪ್ತಾ ಇರಲಿಲ್ಲ. ಅವ್ರು ಹಾಕಿದಂತಹ ಗೆರೆಯನ್ನು ಅವರ ಪ್ರೀತಿಯ ತಮ್ಮ ಅರುಳ್ಮೊಳಿವರ್ಮನ್ ಅವರು ದಾಟ್ತಾ ಇರಲಿಲ್ಲ ಸ್ನೇಹಿತರೆ. ಸೊ ಇಷ್ಟೆಲ್ಲ ಹೇಳಿದೆ. ಇಷ್ಟೆಲ್ಲ ಹೇಳಬೇಕು ಅಂತ ನಾನು ಕಂಟೆಂಟ್ನ ರೆಡಿ ಮಾಡಿಕೊಂಡು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿಕೊಟ್ಟಿದ್ದೀನಿ ಸ್ನೇಹಿತರೆ. ಆದಷ್ಟು ಒಂದಷ್ಟು ಕಂಟೆಂಟ್ಗಳನ್ನು ನಾವು ರೆಡಿ ಮಾಡಿಕೊಂಡು ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಸಾಕಷ್ಟು ಕಂಟೆಂಟ್ಗಳು ನಾನು ಹೇಳಬೇಕಾದ್ರೆ ಎಷ್ಟೋ ಕಂಟೆಂಟ್ಗಳು ನಾನು ಹೇಳೇ ಇರೋದಿಲ್ಲ. ವಿಡಿಯೋ ಮಾಡಿ ಮುಗಿಸಿದ ನಂತರ ಅಯ್ಯೋ ಈ ಕಂಟೆಂಟ್ ಹೇಳಿಲ್ವಲ್ಲ, ಈ ವಿಷಯ ಹೇಳಿಲ್ವಲ್ಲ ಅಂತ ನಾನು ಆಮೇಲೆ ಯೋಚನೆ ಮಾಡ್ತೀನಿ. ಸೊ ಇಟ್ಸ್ ಓಕೆ. ಚೋಳರ ಬಗ್ಗೆ ಆಗಿರ್ಬೋದು, ಹೊಯ್ಸಳರ ಬಗ್ಗೆ ಆಗಿರ್ಬೋದು, ಕದಂಬರ ಬಗ್ಗೆ ಆಗಿರ್ಬೋದು, ರಾಷ್ಟ್ರಕೂಟರ ಬಗ್ಗೆ ಆಗಿರ್ಬೋದು, ಅಥವಾ ನಮ್ಮ ಪೂರ್ವಜರ ಇತಿಹಾಸದ ಬಗ್ಗೆ ನಾವು ಎಷ್ಟು ಮಾತಾಡಿದ್ರೂ ಸಾಲದು ಅಂತಲೇ ಹೇಳಬೇಕು. ಸೊ ನಮ್ಮ ಪೂರ್ವಜರ ಇತಿಹಾಸದ ಬಗ್ಗೆ ಆಗಿರ್ಬೋದು, ಮತ್ತು ಕಲೆ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಏನೇ ವಿಷಯ ಆಗಿರಲಿ ನನಗೆ ತುಂಬಾ ಅಟ್ರಾಕ್ಟ್ ಆಗಿ ನನ್ನ ಮೇಲೆ ತುಂಬ ಪ್ರಭಾವ ಬೀರಿದ್ರೆ ಖಂಡಿತ ನಾನು ನಿಮ್ಮ ಜೊತೆಗೆ ಅದನ್ನು ಹಂಚ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಒಳ್ಳೊಳ್ಳೆ ವಿಷಯಗಳನ್ನು ಮಾತಾಡೋಣ. ಪಾಸಿಟಿವ್ ಆಗಿರಿ, ಕಂಟಿನ್ಯೂಸ್ಲಿ ನಾಲೆಜ್ನ ಗೇನ್ ಮಾಡ್ತಾಯಿರಿ ಅಂತ ಹೇಳ್ತಾ ಪೊನ್ನಿಯಿನ್ ಸೆಲ್ವನ್ ಕಥೆಯನ್ನು ಕೇಳೋದನ್ನ ಮರಿಬಿಡಿ. ಪೊನ್ನಿಯಿನ್ ಸೆಲ್ವನ್ ಕಥೆಯ ಎಲ್ಲ ಸಂಚಿಕೆಗಳ ಪ್ಲೇಲಿಸ್ಟ್ ಲಿಂಕನ್ನು ಇದೇ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ದಯವಿಟ್ಟು ಕಥೆಯನ್ನು ಯಾರಾದರೂ ಕೇಳೋದಕ್ಕೆ ಶುರು ಮಾಡಿಲ್ಲ ಅಂತಂದರೆ ದಯವಿಟ್ಟು ಇವತ್ತಿಂದನೇ ಕಥೆಯನ್ನು ಕೇಳೋದಕ್ಕೆ ಶುರು ಮಾಡಿ ಸ್ನೇಹಿತರೆ. ಒಳ್ಳೊಳ್ಳೆ ವಿಷಯಗಳನ್ನು ಮಾತಾಡೋಣ. ಪಾಸಿಟಿವ್ ಆಗಿರಿ, ಕಂಟಿನ್ಯೂಸ್ಲಿ ನಾಲೆಜ್ನ ಗೇನ್ ಮಾಡ್ತಾ ಇರಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ.